ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ. ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಸೊ ರೀಡಿಂಗ್ ಫ್ರಮ್ ಶ್ರೀಮದ್ ಭಾಗವತಂ, ಮೊದಲನೇ ಸ್ಕಂದ, ಅಧ್ಯಾಯ 16, ಪರೀಕ್ಷಿತ ಕಲಿಯುಗವನ್ನು ಸ್ವೀಕರಿಸಿದ ರೀತಿ. ಸೊ ಇಂದಿನ ಶ್ಲೋಕ 4. ನಿಜಗ್ರಾಹ ಓಜಸ ವೀರ ನಿಜಗ್ರಾಹೌಜಸ ವೀರ ಕಲಿಂ ದಿಗ್ವಿಜಯೇ ಕ್ವಚಿತ್. ಕಲಿಂ ದಿಗ್ವಿಜಯೇ ಕ್ವಚಿತ್ ನೃಪಲಿಂಗಧರಂ ಶೂದ್ರಂ ಜ್ಞಂಥಂ. ನೃಪಲಿಂಗಧರಂ ಶೂದ್ರಂ ಜ್ಞಂಥಂ ಗೋಮಿಥುನಂ ಪದ. ಜ್ಞಂಥಂ ಗೋಮಿಥುನಂ ಪದ. ನಿಜಗ್ರಾಹೌಜಸ ವೀರ ಕಲಿಂ ದಿಗ್ವಿಜಯೇ ಕ್ವಚಿತ್ ನೃಪಲಿಂಗಧರಂ ಶೂದ್ರಂ ಜ್ಞತಂ ಗೋಮಿಥುನಂ ಪದ. ನಿಜಗ್ರಾಹೌಜಸ ವೀರ ಕಲಿಂ ದಿಗ್ವಿಜಯೇ ಕ್ವಚಿತ್ ನೃಪಲಿಂಗಧರಂ ಶೂದ್ರಂ ಜ್ಞತಂ ಗೋಮಿಥುನಂ ಪದ. ಪದಗಳ ಅರ್ಥ: ನಿಜಗ್ರಾಹ ಸಾಕಷ್ಟು ದಂಡಿಸಿದನು. ಓಜಸ ಪರಾಕ್ರಮದಿಂದ. ವೀರ ಕೆಚ್ಚುಳ್ಳ ವೀರನು. ಕಲಿಂ ಯುಗದ ಒಡೆಯನಾದ ಕಲಿಯನ್ನು. ದಿಗ್ವಿಜಯೇ ಜಗತ್ತನ್ನು ಜಯಿಸಲು ಹೋಗುತ್ತಿರುವ ಆದಿಯಲ್ಲಿ. ಕ್ವಚಿತ್ ಒಂದಾನೊಂದು ಸಮಯದಲ್ಲಿ. ನೃಪಲಿಂಗಧರಂ ರಾಜನ ವೇಷವನ್ನು ಧರಿಸಿದ. ಶೂದ್ರಂ
ಶೂದ್ರನನ್ನು ಜ್ಞತಂ ಗಾಯಗೊಳಿಸಿದವನು ಗೋಮಿಥುನಂ ಹಸು ಮತ್ತು ಎತ್ತುಗಳ ಜೋಡಿಯನ್ನು ಪದ ಕಾಲಿನ ಮೇಲೆ. ಅನುವಾದ ಮತ್ತೆ ಭಾವಾರ್ಥ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದ್ ಕಿ ಜೈ. ಅನುವಾದ. ಒಂದು ಸಲ ಪರೀಕ್ಷಿತ್ ಮಹಾರಾಜ ವಿಶ್ವ ದಿಗ್ವಿಜಯಕ್ಕಾಗಿ ಹೋಗುತ್ತಿದ್ದಾಗ ಶೂದ್ರನಿಗಿಂತ ಕೀಳಾದ ಕಲಿಯುಗ ಪುರುಷನನ್ನು ಕಂಡನು. ಆತ ರಾಜನ ಮಾರುವೇಷದಲ್ಲಿ ಹಸು ಮತ್ತು ಎತ್ತುಗಳ ಕಾಲುಗಳನ್ನು ಗಾಯಗೊಳಿಸುತ್ತಿದ್ದನು. ಪರೀಕ್ಷಿತ್ ರಾಜ ಒಮ್ಮೆಗೆ ಅವನನ್ನು ಹಿಡಿದು ಸಾಕಷ್ಟು ಶಿಕ್ಷೆಗೆ ಗುರಿಪಡಿಸಿದನು. ಅನುವಾದ ಎಲ್ಲರೂ ರಿಪೀಟ್ ಮಾಡಿ. ಒಂದು ಸಲ ಪರೀಕ್ಷಿತ್ ಮಹಾರಾಜ ವಿಶ್ವ ದಿಗ್ವಿಜಯಕ್ಕಾಗಿ ಹೋಗುತ್ತಿದ್ದಾಗ ಶೂದ್ರನಿಗಿಂತ ಕೀಳಾದ ಕಲಿಯುಗ ಪುರುಷನನ್ನು ಕಂಡನು. ಆತ ರಾಜನ ಮಾರುವೇಷದಲ್ಲಿ ಹಸು ಮತ್ತು ಎತ್ತುಗಳ ಕಾಲುಗಳನ್ನು ಗಾಯಗೊಳಿಸುತ್ತಿದ್ದನು. ಪರೀಕ್ಷಿತ್ ರಾಜ ಒಮ್ಮೆಗೆ ಅವನನ್ನು ಹಿಡಿದು ಸಾಕಷ್ಟು ಶಿಕ್ಷೆಗೆ ಗುರಿಪಡಿಸಿದನು. ಭಾವಾರ್ಥ ಶಿಲಪ್ರಭುಪಾದರಿಂದ. ವಿಶ್ವ ದಿಗ್ವಿಜಯಕ್ಕಾಗಿ ರಾಜನು ಹೊರಡುವ ಉದ್ದೇಶ ಸ್ವಪ್ರತಿಷ್ಠೆಯನ್ನು ಮೆರೆಸುವುದಲ್ಲ. ಮಹಾರಾಜ ಪರೀಕ್ಷಿತನು ಸಿಂಹಾಸನವೇರಿದ ಬಳಿಕ ವಿಶ್ವ ದಿಗ್ವಿಜಯಕ್ಕಾಗಿ ಹೊರಟನು. ಆದರೆ ಆತನ ಉದ್ದೇಶ ಇತರ ರಾಜ್ಯಗಳ ಮೇಲೆ ದಾಳಿ ಮಾಡುವುದಾಗಿರಲಿಲ್ಲ. ಆತ ಜಗತ್ತಿನ ಚಕ್ರವರ್ತಿಯಾಗಿದ್ದನು. ಸಣ್ಣ ಪುಟ್ಟ ರಾಜ್ಯಗಳೆಲ್ಲ ಈಗಾಗಲೇ ಆತನ ಆಧಿಪತ್ಯಕ್ಕೆ ಒಳಪಟ್ಟಿದ್ದವು. ದೈವಿ ರಾಜ್ಯದಲ್ಲಿ ಎಲ್ಲವೂ ಹೇಗೆ ನಡೆಯುತ್ತದೆ ಎಂಬುದನ್ನು ನೋಡುವುದು ಆತ ದಿಗ್ವಿಜಯಕ್ಕೆ ಹೊರಟ ಉದ್ದೇಶವಾಗಿತ್ತು. ದೈವ ಪ್ರತಿನಿಧಿಯಾದ ರಾಜ ದೇವರ ಇಚ್ಛೆಯನ್ನು ಸರಿಯಾದ ರೀತಿಯಲ್ಲಿ ಈಡೇರಿಸಬೇಕು. ಸ್ವಪ್ರತಿಷ್ಠೆಯ ವೈಭವದ ಪ್ರಶ್ನೆಯೇ ಅಲ್ಲ. ಆದ್ದರಿಂದ ರಾಜನ ಮಾರುವೇಷದಲ್ಲಿದ್ದ ಕೆಳವರ್ಗದ ಮನುಷ್ಯನೊಬ್ಬ ಗೋವು ಮತ್ತು ಎತ್ತುಗಳ ಕಾಲುಗಳನ್ನು ಗಾಯಗೊಳಿಸುತ್ತಿದ್ದನ್ನು ಪರೀಕ್ಷಿತ್ ಮಹಾರಾಜ ಕಂಡೊಡನೆಯೇ ತಕ್ಷಣ ಆತನನ್ನು ಬಂಧಿಸಿ ಶಿಕ್ಷಿಸಿದನು. ಅತ್ಯಂತ ಮುಖ್ಯ ಪ್ರಾಣಿಯಾದ ಗೋವಿಗಾಗಲಿ ಅತ್ಯಂತ ಮುಖ್ಯ ವ್ಯಕ್ತಿಯಾದ ಬ್ರಾಹ್ಮಣನಿಗಾಗಲಿ ಆಗುವ ಅಪಮಾನವನ್ನು ರಾಜ ತಾಳಲಾರನು. ಮಾನವ ನಾಗರಿಕತೆ ಎಂದರೆ ಬ್ರಾಹ್ಮಣ ಸಂಸ್ಕೃತಿಯ ಉದ್ದೇಶವನ್ನು ಉನ್ನತಗೊಳಿಸುವುದು ಎಂದರ್ಥ. ಅದಕ್ಕಾಗಿ ಹಸುವಿನ ರಕ್ಷಣೆ ಅತ್ಯಗತ್ಯ. ಹಸುವಿನ ಹಾಲಿನಲ್ಲಿ ಒಂದು ರೀತಿಯ ಪವಾಡವಿದೆ. ಉನ್ನತ ಸಾಧನೆಗಾಗಿ ಮಾನವ ಶರೀರವನ್ನು ಪೋಷಿಸಲು ಬೇಕಾದ ಎಲ್ಲ ಪೌಷ್ಟಿಕಾಂಶಗಳು ಅದರಲ್ಲಿವೆ. ಮನುಷ್ಯ ಸಾತ್ವಿಕ ಗುಣವನ್ನು ಬೆಳೆಸಿಕೊಳ್ಳುವ ಶಿಕ್ಷಣ ಪಡೆದಾಗ ಮಾತ್ರ ಬ್ರಾಹ್ಮಣ ಸಂಸ್ಕೃತಿ ಉನ್ನತಿ ಹೊಂದಬಹುದು. ಅದಕ್ಕಾಗಿ ಹಾಲು, ಹಣ್ಣುಗಳು ಹಾಗೂ ಧಾನ್ಯಗಳಿಂದ ತಯಾರಿಸಿದ ಆಹಾರ ಮುಖ್ಯವಾಗಿ ಬೇಕಾಗಿದೆ. ಕಪ್ಪು ಶೂದ್ರನು ರಾಜನಂತೆ ವೇಷ ಧರಿಸಿ ಮಾನವ ಸಮಾಜದಲ್ಲಿ ಅತ್ಯಂತ ಮುಖ್ಯ ಪ್ರಾಣಿಯಾದ ಗೋವಿಗೆ ಅಪಚಾರವೆಸಗುತ್ತಿರುವುದನ್ನು ಕಂಡು ಪರೀಕ್ಷಿತ್ ಮಹಾರಾಜನಿಗೆ ಆಶ್ಚರ್ಯವಾಯಿತು. ಕಲಿಯುಗವೆಂದರೆ ಅವ್ಯವಸ್ಥೆ ಮತ್ತು ಕಲಹ. ಎಲ್ಲ ಅವ್ಯವಸ್ಥೆ ಮತ್ತು ಕಲಹದ ಮೂಲ ಕಾರಣವೆಂದರೆ ಕೀಳು ಸ್ವಭಾವದ, ಯೋಗ್ಯತೆಯಿಲ್ಲದ, ಬದುಕಿನಲ್ಲಿ ಉನ್ನತ ಆಕಾಂಕ್ಷೆಗಳಿಲ್ಲದ ಜನರು ರಾಜ್ಯಾಧಿಕಾರದ ಸೂತ್ರಗಳನ್ನು ವಹಿಸಿಕೊಳ್ಳುವುದು. ಅಂತಹವರು ರಾಜನ ಸ್ಥಾನದಲ್ಲಿದ್ದರೆ ಖಂಡಿತವಾಗಿಯೂ ಅವರು ಮೊದಲು ಗೋವು ಹಾಗೂ ಬ್ರಾಹ್ಮಣರ ಸಂಸ್ಕೃತಿಗೆ ಹಾನಿಯುಂಟು ಮಾಡುತ್ತಾರೆ. ಆ ಮೂಲಕ ಇಡೀ ಸಮಾಜವನ್ನು ನರಕಕ್ಕೆ ತಳ್ಳುತ್ತಾರೆ. ಪರೀಕ್ಷಿತ್ ಮಹಾರಾಜ ತಾನು ಹೊಂದಿದ್ದ ತರಬೇತಿಯಿಂದಾಗಿ ಜಗತ್ತಿನ ಎಲ್ಲ ಕಲಹಗಳ ಮೂಲ ಕಾರಣನಾದ
ಸುಳುಹು ಪಡೆದನು. ಹೀಗಾಗಿ ಅದನ್ನು ಆರಂಭದಲ್ಲಿಯೇ ತಡೆಗಟ್ಟಲು ಬಯಸಿದನು. ಇಲ್ಲಿಗೆ ಶಿಲ ಪ್ರಭುಪಾದರ ಭಾವಾರ್ಥ ಮುಗಿಯುತ್ತೆ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇಂದಿನ ಅಧ್ಯಾಯದಲ್ಲಿ ನೋಡ್ತೀವಿ, ಪರೀಕ್ಷಿತ್ ಮಹಾರಾಜ ಚಕ್ರವರ್ತಿ ಆಗಿದ್ದಾನೆ. ಅವನು ಬ್ರಾಹ್ಮಣರ ಆದೇಶಗಳ ಮೇಲೆ ರಾಜ್ಯಭಾರ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಸೊ ಮತ್ತು ಅವರು ಉತ್ತರ ರಾಜರ ಮಗಳನ್ನು ಮದುವೆಯಾಗಿ 4 ಪುತ್ರರನ್ನು ಪಡ್ಕೊಂಡಿದ್ದಾನೆ. ಸೊ ಮತ್ತು 4 ಅಶ್ವಮೇಧ ಯಾಗಗಳನ್ನು ಪೂರೈಸಿದ್ದಾನೆ. ಈಗ ವಿಶ್ವ ದಿಗ್ವಿಜಯಕ್ಕಾಗಿ ತನ್ನ ರಾಜ್ಯನೆಲ್ಲನೂ ಸುತ್ತೋದಕ್ಕೆ ಬಂದಿದ್ದಾನೆ. ಸೊ ಇಂದಿನ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು ಸಲ ಪರೀಕ್ಷಿತ್ ಮಹಾರಾಜ ದಿಗ್ವಿಜಯಕ್ಕಾಗಿ ಹೋಗುತ್ತಿದ್ದಾಗ ದಿಗ್ವಿಜಯೇ ಕ್ವಚಿತ್ ಶೂದ್ರನಿಗಿಂತ ಕೀಳಾದ ಕಲಿಯುಗ ಪುರುಷನನ್ನು ಕಂಡನು. ನೃಪಲಿಂಗಧರಂ ಶೂದ್ರಂ. ಆತ ರಾಜನ ಮಾರುವೇಷದಲ್ಲಿ ಹಸು ಮತ್ತು ಎತ್ತುಗಳ ಕಾಲುಗಳನ್ನು ಗಾಯಗೊಳಿಸುತ್ತಿದ್ದನು. ಜ್ಞತಂ ಗೋಮಿಥುನಂ ಪದ. ಆಗ ಪರೀಕ್ಷಿತ್ ಮಹಾರಾಜ ಒಮ್ಮೆಗೆ ಅವನನ್ನು ಹಿಡಿದು ಸಾಕಷ್ಟು ಶಿಕ್ಷೆಗೆ ಗುರಿಪಡಿಸಿದನು. ನಿಜಗ್ರಾಹೌಜಸ ವೀರಂ. ಸೊ ಪರೀಕ್ಷಿತ್ ಮಹಾರಾಜ ಒಂದು ಮಹಾಭಾಗವತ. ಸೊ ಅವನ ಎಲ್ಲ ಹುಟ್ಟಿದಾಗಿಂದ ಹಿಡಿದು ಅವನು ಸಾಯುವವರೆಗೂ ಎಲ್ಲ ಆಕ್ಟಿವಿಟೀಸ್ ಕೂಡ ತುಂಬ ಗ್ಲೋರಿಯಸ್. ಸೊ ಅವನು ಹುಟ್ಟು ಕೂಡ ತುಂಬ ದಿವ್ಯವಾದದ್ದು. ಸೊ ಶ್ರೀಕೃಷ್ಣ ಉತ್ತರೆಯ ಗರ್ಭಕ್ಕೆ ಹೋಗಿ ಅವನು ಪರೀಕ್ಷಿತ್ ಮಹಾರಾಜನನ್ನು ಕಾಪಾಡ್ತಾನೆ. ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಬಿಟ್ಟಾಗ ಪರ್ಸ್ನಲಿ ಕೃಷ್ಣ ಅವನನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಸೊ ಅದೇ ರೀತಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಪರೀಕ್ಷಿತ್ ಮಹಾರಾಜನ ಕಾರ್ಯಗಳು ಸೊ ಯಾವ ರೀತಿ ಇತ್ತು ಅಂತಂದರೆ, ಸೊ ಅವನು ದಿಗ್ವಿಜಯಕ್ಕೆ ಹೋಗ್ತಾ ಇರಬೇಕಾದ್ರೆ ಒಂದು ಹಸು ಯಾರೋ ಒಬ್ಬ ಶೂದ್ರ ರಾಜನ ವೇಷ ಧರಿಸ್ಬಿಟ್ಟು ಅದಕ್ಕೆ ಕಾಲಿಗೆ ಗಾಯ ಮಾಡೋದಕ್ಕೆ ಹೋಗ್ತಾ ಇರಬೇಕಾದ್ರೆ ಅವನು ಇಮಿಡಿಯೇಟಾಗಿ ಆ ಶೂದ್ರನನ್ನು ಹಿಡಿದ್ಬಿಟ್ಟು ಸಾಕಷ್ಟು ದಂಡಿಸ್ತಾನೆ. ಸಾಕಷ್ಟು ಶಿಕ್ಷೆ ಕೊಟ್ಟು ಆ್ಯಕ್ಚುಲಿ ಅವನು ಪರೀಕ್ಷಿತ್ ಮಹಾರಾಜನ ಸಾಯಿಸಬೇಕಿತ್ತು. ಪರೀಕ್ಷಿತ್ ಮಹಾರಾಜ ಆ ಶೂದ್ರನನ್ನು ಸಾಯಿಸಬೇಕಿತ್ತು. ಆದರೆ ಇಮಿಡಿಯೇಟಾಗಿ ಆ ಮಾರುವೇಷದಲ್ಲಿ ನಿಂತ ಆ ಕಲಿಯುಗದ ವ್ಯಕ್ತಿ ಪರೀಕ್ಷಿತ್ ಮಹಾರಾಜನಿಗೆ ಶರಣಾಗತನಾಗ್ತಾನೆ. ಸೊ ರಾಜನ ಒಂದು ಕರ್ತವ್ಯ ಏನು ಅಂತಂದರೆ, ಯಾರ ಪ್ರಜೆಗಳು ಅವರು ತಪ್ಪು ಮಾಡಿದರೂ ಕೂಡ ಅವರೇನಾದರೂ ಶರಣಾಗತರಾದರೆ ರಾಜ ಅದನ್ನು ರಕ್ಷಣೆ ಕೊಡ್ತಾರೆ ಅವ್ರಿಗೆ. ಸೊ ಇಲ್ಲಿ ನಾವು ಪರೀಕ್ಷಿತ್ ಮಹಾರಾಜನ ಪರಾಕ್ರಮ ಅಥವಾ ಯಾವ ರೀತಿ ಪ್ರಜೆಗಳನ್ನು ರಕ್ಷಣೆ ಮಾಡ್ತಾ ಇದ್ದ ಅನ್ನೋದು ನೋಡ್ಬೋದು. ನಿಜವಾದ ಕ್ಷತ್ರಿಯನ ಗುಣಗಳು ಸೊ ಪರೀಕ್ಷಿತ್ ಮಹಾರಾಜನಲ್ಲಿ ಇದೆ. ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಕ್ಷತ್ರಿಯದಲ್ಲಿ ಯಾವ ರೀತಿಯ ಗುಣಗಳು ಇದೆ ಅಂತಂದ್ಬಿಟ್ಟು. ಸೊ 18ನೇ ಅಧ್ಯಾಯದ 43ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಶೌರ್ಯಂ ತೇಜೋ ಧೃತಿರ್ದಾಕ್ಷಂ ಯುದ್ಧೇಚ ಅಪಲಾಯನಂ ದಾನಮೀಶ್ವರ ಭಾವ್ಯಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಕ್ಷತ್ರಿಯರಲ್ಲಿ ಯಾವ ರೀತಿ ಗುಣಗಳಿರುತ್ತೆ ಅಂತಂದರೆ, ಅವರಲ್ಲಿ ಶೌರ್ಯ
ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ. ಇವು ಕ್ಷತ್ರಿಯರಿಗೆ ಕೆಲಸ ಮಾಡೋಂಥ ಸಹಜ ಗುಣಗಳು. ಸೊ ಇಂಥ ಪರೀಕ್ಷಿತ್ ಮಹಾರಾಜನಿಗೆ ನಾವೇನಾದರೂ ಈ ಪ್ರೆಸೆಂಟ್ ಏನಾದರೂ ಸರ್ಕಾರಗಳು ಈ ಗೌರ್ಮೆಂಟ್ ಏನಾದರೂ ಕಂಪೇರ್ ಮಾಡಿದರೆ, ಸೊ ನಾವು ನೋಡ್ಬೋದು ಇಲ್ಲಿ ಪರೀಕ್ಷಿತ್ ಮಹಾರಾಜ ಪರ್ಸ್ನಲಿ ಅವರು ಹೊರಗಡೆ ಹೋಗ್ತಾ ಇದ್ದಾರೆ ಎಲ್ಲ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಕ್ಕೆ. ಸೊ ಈಗಿನ ರಾಜರುಗಳು ಅಥವಾ ಏನಾದರೂ ಆ ರಾಜನ ಸ್ಥಾನದಲ್ಲಿ ಕೊಡುತ್ತಿರೋಂಥ ವ್ಯಕ್ತಿಗಳು ಏನಾದರೂ ಯುದ್ಧ ಬಂತು ಅಂತಂದರೆ ಹೋಗ್ಬಿಟ್ಟು ಒಂದು ಎ ಸಿ ರೂಮ್ನಲ್ಲಿ ಕುಂತ್ಕೊಂಡಿರ್ತಾರೆ. ಬಟ್ ತಮ್ಮ ಯಾವುದೋ ಸೈನಿಕರು, ಬಡ ಸೈನಿಕರನ್ನ ಅಲ್ಲಿ ಯುದ್ಧ ಮಾಡೋದಕ್ಕೆ ಕಳಿಸ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಈ ಥರ ಇರಲಿಲ್ಲ. ಸೊ ರಾಜರು ಅವರು ಮುಂದೆ ಇರ್ತಿದ್ರು, ಅವರ ಹಿಂದೆ ಕ್ಷತ್ರಿಯರು ಎಲ್ಲನೂ ಸೈನಿಕರೆಲ್ಲನೂ ಬರ್ತಾಯಿದ್ರು. ಸೊ ಇದು ಕ್ಷತ್ರಿಯರ ಗುಣ. ಅವರಲ್ಲಿ ತೇಜಸ್ಸು, ಶೌರ್ಯ, ದೃಢ ಸಂಕಲ್ಪ, ದಕ್ಷತೆ, ಔದಾರ್ಯ, ನಾಯಕತ್ವ ಇದೆಲ್ಲನೂ ಸಹಜವಾಗಿ ಅವರಲ್ಲಿ ಇರುತ್ತೆ. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜ ಒಂದು ಹಸುವಿಗೆ ಅದು ಗಾಯಕ್ಕೊಳಿಸೋದಕ್ಕೆ ತಂಗಿನೇ ಆ ಪರೀಕ್ಷಿತ್ ಮಹಾರಾಜ ಆ ಶೂದ್ರನನ್ನು ಅರೆಸ್ಟ್ ಮಾಡ್ತಾನೆ. ಆದರೆ ನಾವು ಇಂದಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ನೋಡ್ಬೋದು, ಈ ಸರ್ಕಾರಗಳು ಈ ಹಸುಗಳು ಮತ್ತು ಎತ್ತು ಎಲ್ಲ ಪ್ರಾಣಿಗಳನ್ನ ಕೊಲ್ಲೋದಕ್ಕೆ ಕಸಾಯಿಖಾನೆಗಳನ್ನ ತೆರಿತಾ ಇದ್ದಾವೆ. ಅದು ಆಧುನಿಕ ತಂತ್ರಜ್ಞಾನ ಉಪಯೋಗಿಸಿ ತುಂಬ ಫಾಸ್ಟಾಗಿ ಎಲ್ಲನೂ ಅದನ್ನ ಸಾಯಿಸೋದಕ್ಕೆ ಎಲ್ಲನೂ ಉತ್ತೇಜಿಸ್ತಾ ಇದ್ದಾವೆ. ಆ್ಯಕ್ಚುಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಒಂದು ವರ್ಷದಲ್ಲಿ ನಮ್ಮ ಭಾರತ ದೇಶದಲ್ಲಿ ಮಾತ್ರ 2020ನೇ ಇಸ್ವಿನಲ್ಲಿ 34 ಕೋಟಿ ಹಸುಗಳನ್ನ ಸಾಯಿಸಿದರಂತೆ. ಅಕಾರ್ಡಿಂಗ್ ಟು ಅವರ್ ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್, ಪ್ರತಿದಿನ 9 ಲಕ್ಷ ಹಸುಗಳು ಸಾವಿಗೀಡಾಗ್ತಾ ಇದ್ದಾವಂತೆ ಆಹಾರಕ್ಕೋಸ್ಕರ. ಸೊ ದಿಸ್ ಇಸ್ ದ ಪ್ರೆಸೆಂಟ್ ಸಿಚುಯೇಷನ್. ಏನಾದರೂ ಹಸುಗಳನ್ನೆಲ್ಲ ಅಂದರೂ 9 ಲಕ್ಷ ಹಸುಗಳನ್ನ ಒಂದಕ್ಕೊಂದೇ ಹಿಂದೆ ಏನಾದರೂ ನಿಲ್ಲಿಸಿದರೆ 1800 ಕಿಲೋಮೀಟರ್ ದೂರ ಬರುತ್ತೆ. ಅಷ್ಟು ಹಸುಗಳು, ಎತ್ತುಗಳು ಒಂದು ದಿನದಲ್ಲಿ ಸಾವಿಗೀಡಾಗ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರನೇ ನಾವು ಇವಾಗ ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ, ತುಂಬಾ ಜನರು ಸಂಕಷ್ಟದಲ್ಲಿದ್ದಾರೆ. ಯುದ್ಧಗಳಾಗುತ್ತೆ, ಭೂಕಂಪ ಆಗುತ್ತೆ, ಯಾರೂ ತುಂಬ ಸಂತೋಷವಾಗಿಲ್ಲ. ಏನಕ್ಕೆ ಅಂತಂದರೆ ಈ ಹಿಂಸೆ, ಸ್ಪೆಷಲಿ ಹಸುಗಳಿಗೆ ಹಿಂಸೆ ಆಗ್ತಾ ಇರೋದ್ರಿಂದ ಜನಗಳು ಸಂತೋಷವಾಗಿರೋದಕ್ಕಾಗೋದಿಲ್ಲ. ಸೊ ಇದು ಇವನ್ ಈ ಪ್ರೆಸೆಂಟ್ ಸರ್ಕಾರಗಳು ಇವನ್ ಹಸುಗಳು, ಪ್ರಾಣಿಗಳು ಅಷ್ಟೇ ಅಲ್ಲ, ಈ ಮನುಷ್ಯರುಗಳಿಗೂ ಕೂಡ ಅವರು ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅಕಾರ್ಡಿಂಗ್ ಟು ದಟ್ NCRB, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ, ಇದ್ರ ಪ್ರಕಾರ 2019 ಮತ್ತು ಇದರಿಂದ 2021ನೇ ಇಸ್ವಿ 3 ವರ್ಷ ಸಮಯದಲ್ಲಿ 13 ಲಕ್ಷಕ್ಕೂ ಹೆಚ್ಚು ಮಕ್ಕಳು, ಹೆಂಗಸರು, ಚಿಕ್ಕ ಮಕ್ಕಳುಗಳನ್ನೆಲ್ಲನೂ ನಾಪತ್ತೆಯಾಗಿದ್ದಾರೆ. ಸೊ ಅವ್ರು ಇಲ್ಲಿವರೆಗೂ ಅವ್ರನ್ನ ಟ್ರೇಸ್ ಮಾಡೋದಕ್ಕಾಗ್ತಾ ಇಲ್ಲ. ಅವ್ರು ಎಲ್ಲಿದ್ದಾರೆ, ಏನಾಗಿದ್ದಾರೆ ಅಂತ ಗೊತ್ತಿಲ್ಲ. ಸೊ ನಮ್ಮ ಪ್ರೆಸೆಂಟ್ ಸರ್ಕಾರನ ನೋಡ್ಬೋದು ಯಾವ ರೀತಿ ಈ ಪ್ರಜೆಗಳಿಗೆ ರಕ್ಷಣೆ ಕೊಡೋದಕ್ಕೆ ವಿಫಲ ಆಗಿದೆ. ಆದರೆ ಪರೀಕ್ಷಿತ್ ಮಹಾರಾಜ ಆ ಥರ ರಾಜ ಅಲ್ಲ. ಸೊ ಯಾರಾದರೂ ತಪ್ಪು ಮಾಡಿದರೆ ಇಮಿಡಿಯೇಟಾಗಿ ಶಿಕ್ಷೆ ಮಾಡ್ತಾ ಇದ್ದ. ಸೊ ಅದಕ್ಕೋಸ್ಕರನೇ ಆ ರಾಜ್ಯದಲ್ಲಿ, ಆ ಪರೀಕ್ಷಿತ್ ಮಹಾರಾಜನ ರಾಜ್ಯದಲ್ಲಿ ಎಲ್ಲೇ ಓಡಾಡಿದರೂ ಕೂಡ ಈ 4 ವಿಷಯಗಳನ್ನ ನಾವು ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಯಾವುದ್ಯಾವುದು ಅಂತಂದರೆ ಮಾಂಸಾಹಾರ ಸೇವನೆ, ಜೂಜಾಟ ಆಡೋಂಥ ಪ್ರದೇಶ, ಮಾದಕ ವಸ್ತುಗಳನ್ನು ಸೇವನೆ ಮಾಡೋಂಥ ಪ್ರದೇಶ, ಮತ್ತು ಅನೈತಿಕ ಸಂಬಂಧ ಇರೋಂಥ ಪ್ರದೇಶ. ಈ ಪ್ರದೇಶಗಳನ್ನ ನೋಡೋದಕ್ಕೂ ತುಂಬಾ ಕಷ್ಟ. ಈ ಪರೀಕ್ಷಿತ್ ಮಹಾರಾಜ
ಪರೀಕ್ಷಿತ್ ಮಹಾರಾಜನಿಗೆ ಈ ಶೂದ್ರ, ಈ ಕಲಿಯುಗದ ವ್ಯಕ್ತಿ, ಶೂದ್ರನ ಮಾರುವೇಷದಲ್ಲಿದ್ದಂಥ ವ್ಯಕ್ತಿ ಅವನು ಶರಣಾಗತನಾದಾಗ, ನಾನು ನಿನ್ನ ಪ್ರಜೆ, ನನಗೂ ರಕ್ಷಣೆ ಕೊಡು, ನನಗೆಲ್ಲಾದರೂ ಒಂದು ವಾಸ ಮಾಡೋದಕ್ಕೆ ಅವಕಾಶ ಕೊಡು ಅಂತಂದ್ಬಿಟ್ಟು ಅವನನ್ನು ಪರೀಕ್ಷಿತ್ ಮಹಾರಾಜನನ್ನು ಬೇಡ್ಕೊಂತದೆ. ಆಗ ಪರೀಕ್ಷಿತ್ ಮಹಾರಾಜ ಈ 4 ಪ್ರದೇಶಗಳಲ್ಲಿ ನೀನು ವಾಸ ಮಾಡ್ಬೋದು ಅಂತಂದ್ಬಿಟ್ಟು ಅವನಿಗೆ ಅನುಮತಿ ಕೊಡ್ತಾನೆ. ಸೊ ಈ 4 ಪ್ರದೇಶಗಳಲ್ಲಿ ಕಲಿಯ ಪ್ರಭಾವ ತುಂಬಾ ಜಾಸ್ತಿ ಇರುತ್ತೆ. ಎಲ್ಲಿ ಮಾಂಸಾಹಾರ ಸೇವನೆ ಆಗುತ್ತೆ, ಎಲ್ಲಿ ಅನೈತಿಕ ಸಂಬಂಧ ಇರುತ್ತೆ, ಎಲ್ಲಿ ಮಾದಕ ವಸ್ತುಗಳ ಸೇವನೆ ಆಗುತ್ತೆ, ಮತ್ತು ಜೂಜಾಟ ಆಡುತ್ತೆ. ಇಂಥ ಪ್ರದೇಶಗಳಲ್ಲಿ ಕಲಿಯ ಇನ್ಫ್ಲೂಯೆನ್ಸ್, ಅದು ಪ್ರಭಾವ ಇರುತ್ತೆ. ಸೊ ಅದಕ್ಕೋಸ್ಕರ ಭಕ್ತರು ಈ ಸಿನ್ಫುಲ್ ಆ್ಯಕ್ಟಿವಿಟೀಸ್, ಈ ಪಾಪ ಕಾರ್ಯಗಳಿಂದ ತುಂಬಾ ದೂರ ಇರಬೇಕು. ಅಲ್ಲದಿದ್ದರೆ ನಾವು ಕೃಷ್ಣ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗೋದು ತುಂಬಾ ಕಷ್ಟ. ಸೊ ಪರೀಕ್ಷಿತ್ ಮಹಾರಾಜ ಈ ಥರ ಈ ಶೂದ್ರನಿಗೆ ಈ ಜಾಗಗಳೆಲ್ಲನೂ ಇರೋದಕ್ಕೆ ಅವಕಾಶ ಕೊಟ್ಟಾಗ, ಆ ಶೂದ್ರ, ಆ ಕಲಿಪುರುಷ ಅವನ್ನೆಲ್ಲ ಆಲ್ರೆಡಿ ನೋಡಿರ್ತಾನೆ. ಆ ಪ್ರದೇಶ, ಈ ಪರೀಕ್ಷಿತ್ ಮಹಾರಾಜನ ರಾಜ್ಯ ಯಾವ ಥರ ಇದೆ ಅಂತಂದ್ಬಿಟ್ಟು, ರಾಜ್ಯ ಇಡೀ ಭೂಮಿಗೆ ಚಕ್ರವರ್ತಿ ಆಗಿದ್ದ ಪರೀಕ್ಷಿತ್ ಮಹಾರಾಜ. ಅಂತ ಯಾವುದೇ ಪ್ರದೇಶಕ್ಕೆ ಹೋದರೂ ಕೂಡ ಈ 4 ವಿಚಾರಗಳಿರೋಂಥ ಪ್ರದೇಶನ ಹುಡುಕೋದು ತುಂಬಾ ಕಷ್ಟ ಆಗಿತ್ತು. ಸೊ ಅದಕ್ಕೋಸ್ಕರ ಕಲಿಪುರುಷ, ಇನ್ನೂ ಏನಾದರೂ ಬೇರೆ ಜಾಗ ಕೊಡು, ಇದು ನಿನ್ನ ರಾಜ್ಯದಲ್ಲಿ ಈ ಥರ ಪ್ರದೇಶ ಇಲ್ಲ, ನನಗೇನಾದರೂ ಬೇರೆ ಒಂದು ವರ ಕೊಡು, ಬೇರೆ ಎಲ್ಲಾದರೂ ಇರೋದಕ್ಕೆ ಅವಕಾಶ ಕೊಡು ಅಂತಂದ್ಬಿಟ್ಟು ಕೇಳ್ತಾನೆ. ಆಗ ಪರೀಕ್ಷಿತ್ ಮಹಾರಾಜ, ಓಕೆ, ನೀನು ಎಲ್ಲಿ ಯಥೇಚ್ಛ ಎಕ್ಸಸ್ ಗೋಲ್ಡ್ ಇರುತ್ತೆ, ಮೋರ್ ದೆನ್ ನಮಗೆ ನೆಸೆಸಿಟಿ, ಏನಾದರೂ ವೆಲ್ತ್ ಇರುತ್ತೆ, ಆ ಪ್ಲೇಸ್ನಲ್ಲಿ ನೀನು ವಾಸ ಮಾಡ್ಬೋದು ಅಂತಂದ್ಬಿಟ್ಟಿಗೆ ಕಲಿಪುರುಷನಿಗೆ ಅವಕಾಶ ಕೊಡ್ತಾರೆ. ಸೊ ಇಲ್ಲಿ ರಾಜನ ಕರ್ತವ್ಯ ಏನು ಅಂತಂದ್ಬಿಟ್ಟು ಶ್ರೀಲ ಪ್ರಭುಪಾದರು ಈ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಸೊ ರಾಜ ಸಾಮಾನ್ಯ ವ್ಯಕ್ತಿಯಲ್ಲ, ಅವರು ದೇವರ ಪ್ರತಿನಿಧಿ. ದೈವ ಪ್ರತಿನಿಧಿಯಾದ ರಾಜ ದೇವರ ಇಚ್ಛೆಯನ್ನು ಸರಿಯಾದ ರೀತಿಯಲ್ಲಿ ಈಡೇರಿಸಬೇಕು. ಇದು ರಾಜನ ಕರ್ತವ್ಯ. ದೇವರ ಇಚ್ಛೆ ಏನು? ಜನರು ಎಲ್ಲರೂ ಸಂತೋಷವಾಗಿರಬೇಕು, ಮತ್ತು ಅವರು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು. ಇದು ಭಗವಂತನ ಇಚ್ಛೆ. ಸೊ ಇದಕ್ಕೋಸ್ಕರನೇ ಭಗವಂತ ನಮಗೆ ಈ ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೋಸ್ಕರ ತುಂಬ ಉಪಯುಕ್ತವಾದ 2 ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅವರು ಯಾರು ಅಂತಂದರೆ, ಒಂದು ಬಂದ್ಬಿಟ್ಟು ಹಸು ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ತುಂಬಾ ಸಹಕಾರಿ ಮಾಡುತ್ತೆ. ಸೊ ಅದರ ಹಾಲು ಅಮೃತ ಇದ್ದಂಗೆ. ಸೊ ಆ ಹಾಲಿನಲ್ಲಿ ಪವಾಡನೇ ಇರುತ್ತೆ. ಸೊ ಈ ಹಾಲನ್ನು ನಾವೇನಾದರೂ ಸ್ವೀಕರಣೆ ಮಾಡೋದ್ರಿಂದ ಪ್ರತಿನಿತ್ಯ ನಮ್ಮ ಮೆದುಳಿನಲ್ಲಿ ಸೂಕ್ಷ್ಮ ಅಂಗಾಂಶಗಳು ಅದು ಅಭಿವೃದ್ಧಿ ಆಗ್ತವೆ. ಇದರಿಂದ ನಾವು ಆಧ್ಯಾತ್ಮಿಕ ವಿಚಾರಗಳನ್ನು ತುಂಬ ಸುಲಭನಾಗಿ ಅರ್ಥ ಮಾಡ್ಕೊಬೋದು. ಸೊ ಇದಕ್ಕೆ ಹಾಲು ತುಂಬಾ ಸಹಕಾರಿ. ಹಾಲನ್ನ ನಾವು ಬಿಸಿಯಾಗಿ ಕುಡಿಬೇಕು, ಅದು ತುಂಬಾ ಲಾಭ. ಸೊ ಬರೀ ಹಾಲಿನಿಂದನೇ ನಾವು ಜೀವನ ಮಾಡ್ಬೋದು. ಆ್ಯಕ್ಚುಲಿ ನಾವು ಹಾಲಿನಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಇದೆ, ಎಲ್ಲ ವಿಟಮಿನ್ಸು, ಎಲ್ಲನೂ ಪ್ರೋಟೀನ್ಸ್ ಎಲ್ಲ ಕೂಡ ಹಾಲಿನಲ್ಲಿದೆ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯಾರಾದರೂ ಪ್ರತಿದಿನ 1 ರಿಂದ 2 ಗ್ಲಾಸ್ ಏನಾದರೂ ಹಾಲು ಕುಡಿಯೋದ್ರಿಂದ ಅವ್ರು ಬೇರೆ ಏನು ಆಹಾರ ಸ್ವೀಕರಿಸಿದ್ರೂ ಪರವಾಗಿಲ್ಲ, ಅವ್ರ ಜೀವನನ ಮಾಡ್ಬೋದು. ಸೊ ಬ್ರಾಹ್ಮಣರು ಹಿಂದಿನ ಕಾಲದಲ್ಲಿ ಕಾಡಿನಲ್ಲೆಲ್ಲ ವಾಸ ಮಾಡ್ತಾಯಿದ್ರು. ಸೊ ಅವ್ರಿಗೆ ಮುಖ್ಯ ಆಹಾರ ಬಂದ್ಬಿಟ್ಟು ಹಾಲು. ಒಂದು ಹಸುಗಳು ಇರ್ತಿತ್ತು. ಹಸುಗಳು ಯಾವ ರೀತಿ ಪ್ರಾಣಿಗಳು ಅಂತಂದರೆ, ಅವು ನಮ್ಮ ಹತ್ರ ಏನೋ ತುಂಬ ದೊಡ್ಡ ದೊಡ್ಡ ಎಕ್ಸ್ಪೆಂಡಿಚರ್ನೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ನನಗೆ ತುಂಬಾ ಜಾಸ್ತಿ ಶಕ್ತಿಯುತವಾದ ಆಹಾರ ಕೊಡು, ನಾನು ನಿನಗೆ ಹಾಲು ಕೊಡ್ತೀನಿ ಅಂತ ಹೇಳೋದಿಲ್ಲ ಅವು.
ಅದೇನಾದರೂ ಹೊರಗಡೆ ಬಿಟ್ಟರೆ ಮೋಸ್ಟ್ ಇನ್ಸಿಗ್ನಿಫಿಕೆಂಟ್ ಥಿಂಗ್, ಆ ಹುಲ್ಲನ್ನ ಹೋಗ್ಬಿಟ್ಟು ತಿಂತವೆ. ಆ ಹುಲ್ಲು ತಿಂದ್ಬಿಟ್ಟು ಅದರಿಂದ ಅಮೃತ ಕೊಡ್ತವೆ ಇನ್ ರಿಟರ್ನ್. ಸೊ ಯಾವ ರೀತಿ ಈ ಹಸುಗಳು ಈ ನಮ್ಮ ಸಮಾಜಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾವೆ. ಈ ಹಸುವಿನ ಹಾಲು ಯಾವ ರೀತಿ ಅಂತಂದರೆ ಅದರಲ್ಲಿ ಯಾವುದೇ ರೀತಿಯ ವೇಸ್ಟ್ ಇಲ್ಲ. ಅದರಲ್ಲಿ ಯಾವುದೇ ಆಹಾರ ತಿಂದರೆ ಅದರಲ್ಲಿ ಸಮ್ ಪೋರ್ಷನ್ ವಿಲ್ ಬಿಕಮ್ ವೇಸ್ಟ್. ಬಟ್ ಹಾಲು ಆ ಥರ ಇಲ್ಲ. ಪ್ರತಿ ಒಂದೊಂದು ಕಣನೂ ಕೂಡ ತುಂಬಾ ಯೂಸ್ಫುಲ್. ಸೊ ಈ ಹಾಲಿನಿಂದ ತುಂಬಾ ಹಲವಾರು ಉತ್ಪನ್ನಗಳು ಬರ್ತವೆ. ಹಾಲಿನಿಂದ ಮೊಸರು ಸಿಗುತ್ತೆ, ಬೆಣ್ಣೆ ಸಿಗುತ್ತೆ, ತುಪ್ಪ ಸಿಗುತ್ತೆ, ಮಜ್ಜಿಗೆ. ಅದರಿಂದ ಈ ಉತ್ಪನ್ನಗಳಿಂದ ಸಾವಿರಾರು ಆಹಾರ ಪದಾರ್ಥಗಳನ್ನ ಮಾಡ್ಬೋದು. ನಾವು ಪನ್ನೀರ್ ಸಬ್ಜಿ ಮಾಡೋದು, ಚೀಸ್, ರಸಗುಲ್ಲ. So many items you can prepare from this milk products. Actually it will nourish the human body. ಸೊ ಇದು ಹಾಲು ತುಂಬಾ ಅತ್ಯಂತ ಪ್ರಯೋಜಕ. ಸ್ಪೆಷಲಿ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂತಂದರೆ ನಾವು ಪ್ರತಿನಿತ್ಯ ಹಾಲನ್ನು ಸ್ವೀಕರಿಸಬೇಕು. ಸೊ ಅಟ್ ಪ್ರೆಸೆಂಟ್ ನಮಗೆ ಈ ಹಾಲಿನ ಕೊರತೆ ಇದೆ. ಯಾಕಂದರೆ ಅಷ್ಟು ಹಸುಗಳೆಲ್ಲನೂ ಇರೋದಿಲ್ಲ. ಎಲ್ಲನೂ ಸರ್ಕಾರ ಎಲ್ಲ ಈ ಕಸಾಯ ಖಾನೆಗಳಿಗೆ ಕಳಿಸಿ ಅದನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಹಸುಗಳ ಪಾಪ್ಯುಲೇಷನ್ ಎಲ್ಲ ಬಂದ್ಬಿಟ್ಟು ಕಡಿಮೆ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇಂದಿನ ಜನರು ಅವ್ರಿಗೆ 100 ವರ್ಷ ಬದುಕೋಕ್ಕೆ ಆಯಸ್ಸಿದ್ರೂ ಕೂಡ, ಅವರಷ್ಟು ಬದುಕ್ಬೋದಾದರೂ ಕೂಡ ಯಾರೂ ಅಷ್ಟು ವರ್ಷ ಬದುಕ್ತಾ ಇಲ್ಲ. ಏನಕ್ಕೆ ಅಂತಂದರೆ ಅವರು ಸಫಿಸಿಯೆಂಟ್ ಕ್ವಾಂಟಿಟಿ ಅದು ಆಹಾರ, ಅದು ಮಿಲ್ಕ್ನ, ಹಾಲನ್ನ ಕುಡಿತಾ ಇಲ್ಲ. ಸೊ ಬರೀ ಹಾಲಿನಿಂದಲೇ ನಾವು ಜೀವನ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ, ಮಕ್ಕಳು ಏನಾದರೂ ಹುಟ್ಟಿದಾಗ ಅವು ಮಕ್ಕಳಿಗೆ ಬೇರೆ ಏನೋ ಆಹಾರನೇ ಬೇಕಿಲ್ಲ, ಬರೀ ಹಾಲಿನಿಂದನೇ ಅವು ಜೀವನ ಮಾಡುತ್ತೆ. ಸೊ ಈ ರೀತಿ ಹಾಲು ಹುಟ್ಟಿದಾಗಿಂದ ನಮಗೆ ಸಾಯೋದಕ್ಕೆ ಎಲ್ಲರಿಗೂ ಕೂಡ ಬೇಕೇ ಬೇಕು. ಒಬ್ಬ ರೋಗಿಗಳಿಗಿದ್ರೆ ಅದು ಅವ್ರಿಗೂ ಕೂಡ ಅದು ಹಾಲನ್ನು ರೆಕಮೆಂಡ್ ಮಾಡ್ತಾರೆ. ಮಕ್ಕಳುಗಳಿಗೆ ಹಾಲನ್ನು ಕೊಡೋದಕ್ಕೆ ಹೇಳ್ತಾರೆ. ಸೊ ಮಕ್ಕಳು ಏನಾದರೂ ಹಾಲನ್ನು ಪ್ರತಿದಿನ ಕುಡಿಯೋದ್ರಿಂದ ಅವ್ರ ದೇಹ ಬಲಿಷ್ಠವಾಗುತ್ತೆ. ಅವರು ಆಧ್ಯಾತ್ಮಿಕ ಜ್ಞಾನಗಳನ್ನ ವಿಚಾರಗಳನ್ನ ತುಂಬ ಸುಲಭನಾಗಿ ಅರ್ಥ ಮಾಡ್ಕೊಬೋದು. ಸೊ ಇದು ಭಗವಂತನ ದಿವ್ಯ ಸೃಷ್ಟಿ. ಇದು ಈ ಒಂದು ವ್ಯಕ್ತಿ, ಇದು ಪ್ರಾಣಿ ತುಂಬಾ ಉಪಯುಕ್ತ ಪ್ರಾಣಿ. ಸೊ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಅಂತಂದ್ಬಿಟ್ಟು. ವೈಶ್ಯರ ಕರ್ತವ್ಯ ಏನು ಅಂತಂದರೆ 3 ಕರ್ತವ್ಯಗಳನ್ನ ಕೃಷ್ಣ ಹೇಳ್ತಾನೆ. ಒಂದು ಕೃಷಿ ಅಂದರೆ ಅಗ್ರಿಕಲ್ಚರ್, ವ್ಯವಸಾಯ ಮಾಡೋಂಥದ್ದು. ಗೋರಕ್ಷ ಮೀನ್ಸ್ ಹಸುಗಳಿಗೆ ರಕ್ಷಣೆ ಕೊಡುವಂಥದ್ದು, ಇದು 2ನೇ ಕರ್ತವ್ಯ. ಮತ್ತು ನಾವು ಕೃಷಿ ಮಾಡಿದಾಗ ನಾವು ಸಾಕಷ್ಟು ಆಹಾರ ಪದಾರ್ಥಗಳನ್ನ ಉತ್ಪಾದನೆ ಮಾಡ್ತೀವಿ. ಸೊ ನ್ಯಾಚುರಲಿ ನಮಗೆ ಅಷ್ಟೆಲ್ಲನೂ ಆಹಾರ ಪದಾರ್ಥಗಳು ನಮಗೆ ಬೇಕಿರೋದಿಲ್ಲ. ಸೊ ಅದೇ ರೀತಿ ಹಸುಗಳನ್ನ ನಾವು ಇಟ್ಕೊಂಡಾಗ ಹಸುಗೂ ಕೂಡ ಯಥೇಚ್ಛವಾಗಿ ಹಾಲು ಕೊಡುತ್ತೆ. ಫಸ್ಟ್ ಬಂದ್ಬಿಟ್ಟು ಆ ಕರುಗಳೆಲ್ಲ ಕುಡಿಯುತ್ತೆ, ಅದು ಉಳಿದು ಕೂಡ ತುಂಬಾ ಜಾಸ್ತಿ ಹಾಲು ಭಗವಂತ ಸೃಷ್ಟಿ ಮಾಡಿರೋದೇ ಈ ಮನುಷ್ಯರಿಗೆ ಹೆಲ್ಪ್ ಆಗಲಿ ಅಂತಂದ್ಬಿಟ್ಟು ಹಸುಗಳು ಯಥೇಚ್ಛವಾಗಿ ಹಾಲನ್ನು ಕೊಡುತ್ತೆ. ಸೊ ತನ್ನ ಕರುಗಳೆಲ್ಲ ಕುಡಿದು ಉಳಿದಂಥ ಆಹಾರನ ನಾವು ಹಸುಗಳಿಂದ ಪಡ್ಕೊಬೋದು. ಈ ಯಥೇಚ್ಛ ಹಾಲು ಮತ್ತು ಯಥೇಚ್ಛವಾಗಿ ಆ ಫುಡ್ ಗ್ರೈನ್ಸ್ ಏನಿರುತ್ತೆ, ಇದನ್ನು ನಾವೆಲ್ಲನೂ ಈ ವೈಶ್ಯರು ಅದನ್ನು ಬೇರೆ ಕಡೆ ಸೇಲ್ ಮಾಡ್ಬೋದು. ಅದಕ್ಕೆ ವಾಣಿಜ್ಯ 3ನೇ ಆಕ್ಟಿವಿಟಿ. ಸೊ ಇದು 3 ಬಂದ್ಬಿಟ್ಟು ವೈಶ್ಯರ ಕರ್ಮ. ಸೊ ಆದರೆ ಇತ್ತೀಚೆಗೆ ನಾವು ಈ ಗೋ ರಕ್ಷಣೆ ಮಾಡೋ ಬದಲು ನಾವು ಗೋ ವಧೆ ಮಾಡ್ತಾಯಿದ್ವಿ.
ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಎಲ್ಲೂ ಹೇಳಿಲ್ಲ ನಾಯಿ ರಕ್ಷ, ಹಂದಿ ರಕ್ಷ ಅಥವಾ ಬೆಕ್ಕು ರಕ್ಷ ಅಂತಂದ್ಬಿಟ್ಟು. ಅವನು ಹೇಳಿರೋದು ಗೋರಕ್ಷ. ಸೊ ಇಲ್ಲಿ ನೋಡ್ಬೋದು ನಾವು ಭಗವದ್ಗೀತೆಯಲ್ಲಿ ಕೃಷ್ಣ ಎಷ್ಟು ಈ ಹಸುಗಳಿಗೆ ಮಹತ್ವ ಕೊಟ್ಟಿದ್ದಾನೆ ಅಂತಂದ್ಬಿಟ್ಟು. ಸೊ ನಾವು ಈ ಹಸುಗಳನ್ನ ರಕ್ಷಣೆ ಮಾಡೋ ಬದಲು ಇತ್ತೀಚೆಗೆ ಹೊಸ ಟ್ರೆಂಡ್ ಶುರುವಾಗಿದೆ. ಸೊ ನಾವು ಮನೆಯಲ್ಲಿ ನಾಯಿಗಳು ಇಟ್ಕೊತೀವಿ ಅಥವಾ ಒಂದು ಬೆಕ್ಕುಗಳನ್ನ ಇಟ್ಕೊತೀವಿ. ಈ ಪ್ರಾಣಿಗಳನ್ನೆಲ್ಲನೂ ತಂದ್ಬಿಟ್ಟು ಮನೆಗಳಲ್ಲಿ ಇಟ್ಕೊತೀವಿ. ಬಟ್ ಆದರೆ ನಮ್ಮ ವೇದಗಳು, ಶಾಸ್ತ್ರಗಳು ಗೋವಿಗೆ ರಕ್ಷಣೆ ಕೊಡಬೇಕು ಅಂತಂದ್ಬಿಟ್ಟು ಇಲ್ಲಿ ಮಹತ್ವ ಕೊಡ್ತವೆ. ಸೊ ಇಲ್ಲಿ ಹಸುಗಳು ಒಂದು ತೃಣ ಹುಲ್ಲನ್ನು ತಿಂದು, ಅದು ಯಾರಿಗೂ ಹುಲ್ಲು ಬೇಕಿರೋದಿಲ್ಲ, ಅದೆಲ್ಲನೂ ಇನ್ಸಿಗ್ನಿಫಿಕೆಂಟ್ ಥಿಂಗ್ ಅಂತ ತಿಂದ್ಬಿಟ್ಟು ಮಿರಾಕಲಸ್ ಫುಡ್, ಅದು ಅಮೃತನ ಇನ್ ರಿಟರ್ನಾಗಿ ಕೊಡ್ತವೆ. ಆದರೆ ಬೇರೆ ಪ್ರಾಣಿಗಳು ಏನು ಕೊಡ್ತವೆ? ಆ್ಯಕ್ಚುಲಿ ದಿಸ್ ನಾಯಿ, ಬೆಕ್ಕು ಇದೆಲ್ಲ ಹೈ ಮೇಂಟೆನೆನ್ಸ್ ಅನಿಮಲ್ಸ್. ಅದಕ್ಕೆ ತುಂಬಾ ನಾವು ಎಕ್ಸ್ಪೆಂಡಿಚರ್ಸ್ ಎಲ್ಲ ಖರ್ಚು ಮಾಡಬೇಕು. ಆದರೆ ಹಸುಗಳಿಗೆ ಅಷ್ಟೆಲ್ಲ ಖರ್ಚೇನಿರೋದಿಲ್ಲ. ಆದರೆ ಇನ್ ರಿಟರ್ನ್ ವಿಲ್ ಗೆಟ್ ಸೋ ಮೆನಿ ಬೆನಿಫಿಟ್ಸ್. ಸೊ ಆ್ಯಕ್ಚುಲಿ ಇಲ್ಲಿ ಭೀಷ್ಮದೇವ ಆ ದೇಹನ ಬಿಡೋದಕ್ಕೂ ಮುಂಚೆ ಯುಧಿಷ್ಠಿರ ಮಹಾರಾಜನಿಗೆ ಉಪದೇಶ ಮಾಡ್ತಾ ಇರ್ತಾರೆ. ಆ ಉಪದೇಶ ಮಾಡ್ತಾ ಇರಬೇಕಾದ್ರೆ ಆ ಸಮಯದಲ್ಲಿ ಭೀಷ್ಮದೇವ ಗೋ ಸಾವಿತ್ರಿ ಸ್ತೋತ್ರನ ಹೇಳ್ತಾರೆ. ಸೊ ಅದರಲ್ಲಿ ಹೇಳ್ತಾರೆ, ಯಸ್ಯ ಶ್ರವಣ ಮಾತ್ರೇನ ಸರ್ವ ಪಾಪೈ ಪ್ರಮುಚ್ಯತೆ. ಬರೀ ಹಸುಗಳ ಹೆಸರು ಕೇಳಿದರೆ ನಮ್ಮೆಲ್ಲ ಪಾಪಗಳು ನಾಶ ಆಗೋಗ್ಬಿಡ್ತವಂತೆ. ಸೊ ಹಸು ಅಷ್ಟು ಶ್ರೇಷ್ಠ. ಸೊ ಆ ಹಸು ಏನಕ್ಕೆ ಶ್ರೇಷ್ಠ ಅಂತಂದ್ಬಿಟ್ಟು ಆ ಗೋ ಸಾವಿತ್ರಿ ಸ್ತೋತ್ರದಲ್ಲಿ ಮತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಸು ಆ 2 ಕೊಂಬುಗಳಿದಾವಲ್ಲ, ಆ ಕೊಂಬಿನಲ್ಲಿ ಬ್ರಹ್ಮ ಮತ್ತು ವಿಷ್ಣು ಇದ್ದಾರಂತೆ. ಆ ಕೊಂಬುಗಳ ತುದಿಯಲ್ಲಿ ವೇದವ್ಯಾಸರಿದ್ದಾರೆ. ಆ ಹಣೆ ಮೇಲೆ, ಹಸುಗಳ ಹಣೆ ಮೇಲೆ ಶಂಕರ ಅಥವಾ ಶಿವ ಇದ್ದಾರೆ. ಅದರ ತುದಿ ಮೇಲೆ ಪಾರ್ವತಿ ಇದ್ದಾರೆ. ಅದು ಮೂಗಿನ ಮೇಲೆ, ಹಸುಗಳ ಮೂಗಿನ ಮೇಲೆ ಕಾರ್ತಿಕೇಯ. ಆ ಮೂಗಿನ ಒಳ್ಳೆಗಳಲ್ಲಿ ಅಶ್ವತ್ ದೇವತೆಗಳಿದ್ದಾರೆ. ಕಿವಿಗಳಲ್ಲಿ ಅಶ್ವಿನಿ ಕುಮಾರರಿದ್ದಾರೆ. ಕಣ್ಣುಗಳಲ್ಲಿ ಸೂರ್ಯ ಮತ್ತು ಚಂದ್ರರು ಇದ್ದಾರೆ. ಹಸುವಿನ ಧ್ವನಿಯಲ್ಲಿ ಸರಸ್ವತಿ ಇದ್ದಾರೆ. ಅದರ ತುಟಿಗಳಲ್ಲಿ ಮತ್ತು ಸಂಧ್ಯಾ ದೇವತೆಗಳು ಮತ್ತು ಕುತ್ತಿಗೆಯಲ್ಲಿ ಇಂದ್ರ ಇದ್ದಾರೆ. ಅದರ ಹಸುಗಳ ತೊಡೆಯ ಮೇಲೆ ಧರ್ಮ ರಾಜ ಇದ್ದಾರೆ. ಆ ಗೊರಸುಗಳ ಅಂತರದಲ್ಲಿ ಗಂಧರ್ವರಿದ್ದಾರೆ. ಆ ಗೊರಸುಗಳ ತುದಿಯಲ್ಲಿ ಮತ್ತು ಬದಿಯಲ್ಲಿ ಅಪ್ಸರಿಯರು, ಹಿಂಭಾಗದಲ್ಲಿ 11 ರುದ್ರರು ಮತ್ತು ಯಮರು. ಆ ಸಂದುಗಳಲ್ಲಿ ಅಷ್ಟವಸುಗಳು. ಒಕ್ಕಳಿನ ಸಂಧಿಯಲ್ಲಿ ಮತ್ತು ಬದಿಗಳಲ್ಲಿ ಪಿತೃದೇವತೆಗಳಿದ್ದಾರೆ. ಹೊಟ್ಟೆಯ ಪ್ರದೇಶದಲ್ಲಿ 12 ಆದಿತ್ಯರಿದ್ದಾರೆ. ಸೊ ಈ ರೀತಿ ತುಂಬಾ ಅದನ್ನ ಹಸುಗಳ ಶ್ರೇಷ್ಠತೆನ ಈ ಗೋಸ್ಥಾವಿತ್ರಿ ಸ್ತೋತ್ರದಲ್ಲಿ ಭೀಷ್ಮ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ಕೊನೆಯಲ್ಲಿ ಹೇಳ್ತಾರೆ, ಆ ಹಸುವಿನ ಗಂಜಲದಲ್ಲಿ ಗಂಗಾದೇವಿ ಇದ್ದಾರೆ. ಮತ್ತು ಆ ಹಸುವಿನ ಸಗಣಿಯಲ್ಲಿ ಮಹಾಲಕ್ಷ್ಮೀನೇ ಇದ್ದಾರೆ. ಸೊ ನಾವು ಇತ್ತೀಚೆಗೆ ಎಲ್ಲನೂ ಮಾಡರ್ನೈಸೇಷನ್, ಸೋಕಾಲ್ಡ್ ಮಾಡರ್ನೈಸೇಷನ್ ಅಂತ ಅಂದ್ಬಿಟ್ಟು ಈ ಸಗಣಿಯನ್ನು ನಮ್ಮ ಕೃಷಿಯಲ್ಲಿ ಬಳಸೋದ ಬದಲು ರಾಸಾಯನಿಕ ರಸಗೊಬ್ಬರಗಳನ್ನ ಬಳಸ್ತಾ ಇದ್ವಿ. ಸೊ ಅದರಿಂದ ನಾವು ಆ ಪರಿಣಾಮ ನೋಡ್ತಾ ಇದ್ದೀವಿ. ಸೊ ಇತ್ತೀಚೆಗೆ ತುಂಬ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ.
ಏನಕ್ಕೆ ರೈತರು ಆತ್ಮಹತ್ಯೆ ಮಾಡ್ಕೊಬೇಕು? ಬಿಕಾಸ್ ಅವರು ಸಾಲ ಮಾಡಿದ್ದಾರೆ. ಏನಕ್ಕೆ ಸಾಲ ಮಾಡಿದರು? ಬೆಳೆ ಮಾಡೋದಕ್ಕೆ, ವ್ಯವಸಾಯ ಮಾಡೋದಕ್ಕೆ ಸಾಲ ಮಾಡಿದ್ದಾರೆ. ವ್ಯವಸಾಯ ಮಾಡೋದಕ್ಕೆ ಏನಕ್ಕೆ ಸಾಲ ಮಾಡಬೇಕು? ನಾವು ರಸಗೊಬ್ಬರಗಳನ್ನ ಪರ್ಚೇಸ್ ಮಾಡಬೇಕು, ಆ ಸೀಡ್ಸ್, ಅದು ಬೀಜಗಳನ್ನೆಲ್ಲ ತಗೊಬೇಕು, ಅಥವಾ ಅದನ್ನ ಭೂಮಿನ ಉಳೋದಕ್ಕೆ ಟ್ರ್ಯಾಕ್ಟರ್ಸ್ ಬೇಕು. ಆ ಟ್ರ್ಯಾಕ್ಟರ್ಸ್ ಹಾಗೆ ಹೋಗೋದಿಲ್ಲ, ಅದಕ್ಕೆ ಡೀಸೆಲ್ ಹಾಕಬೇಕು. ಸೊ ಇದಕ್ಕೆಲ್ಲ ಎಕ್ಸ್ಪೆಂಡಿಚರ್ ಇರುತ್ತೆ. ಸೊ ಇದಕ್ಕೆಲ್ಲ ನಾವು ಹಣ ಬೇಕು ಅಂತಂದರೆ ನಾವು ಸಾಲ ಮಾಡಬೇಕು. ಓಕೆ, ಇದನ್ನೆಲ್ಲ ಸಾಲ ಮಾಡಿ ನಾವೆಲ್ಲ ಇಷ್ಟೆಲ್ಲನೂ ಇನ್ವೆಸ್ಟ್ ಮಾಡ್ತೀವಿ, ಮಳೆ ಬರೋದಿಲ್ಲ, ಸೊ ಲಾಸ್ ಆಗುತ್ತೆ. ಅವ್ರಿಗೆ ಆ ಸಾಲ ತೀರ್ಸೋದಕ್ಕೆ ಬೇರೆ ದಾರಿ ಗೊತ್ತಿರೋದಿಲ್ಲ. ಆತ್ಮಹತ್ಯೆನ ಅದನ್ನೊಂದು ಪರಿಹಾರದ ಥರ ಮಾಡ್ಕೊಂಬಿಟ್ಟಿದ್ದಾರೆ. ಆದರೆ ಇಂದಿನ ನಮ್ಮ ವೈದಿಕ ಸಂಸ್ಕೃತಿ ಯಾವ ಥರ ಇತ್ತು ಅಂತಂದರೆ, ಇಲ್ಲಿ ರೈತರು ಯಾವುದೂ ಸಾಲ ಮಾಡೋದು ಬೇಕಿಲ್ಲ. ಆ ಹಸುಗಳ ಸಗಣಿ, ಆ ಸಗಣಿಯಲ್ಲಿ ಮಹಾಲಕ್ಷ್ಮಿನೇ ಇದ್ದಾರೆ. ಆ ಸಗಣಿ ತುಂಬಾ ಅತ್ಯಂತ ಗೊಬ್ಬರ. ಅದನ್ನ ಗೊಬ್ಬರದ ರೂಪದಲ್ಲಿ ನಾವು ಕೃಷಿನಲ್ಲಿ ಬಳಸ್ಬೋದು. ಯಾರು ಹಸುವಿನ ಸಗಣಿಯನ್ನು ಹಾಕ್ಬಿಟ್ಟು ಬೆಳೆ ತೆಗಿತಾರೆ, ಅದು ಬೆಳೆ ಆಹಾರ ತುಂಬಾ ಪೌಷ್ಟಿಕಾಂಶವಾಗಿರುತ್ತದೆ. ಸೊ ಇತ್ತೀಚೆಗೆ ಎಲ್ಲರೂ ನಾವು ರಿಯಲೈಸ್ ಮಾಡ್ಕೊತಾ ಇದ್ದೀವಿ, ಈ ಆರ್ಗಾನಿಕ್ ಪ್ರಾಡಕ್ಟ್ಸ್, ಸೊ ಅದು ನಮ್ಮ ದೇಹನ ತುಂಬಾ ಪೌಷ್ಟಿಕಾಂಶ ಕೊಟ್ಟು ದೀರ್ಘಾಯಸ್ಸನ್ನು ಕೊಡುತ್ತೆ. ಅದೇ ರಾಸಾಯನಿಕ ಗೊಬ್ಬರಗಳಿಂದ ಮಾಡಿರೋಂಥ ಆಹಾರ ನಮ್ಮ ಆಯಸ್ಸನ್ನು ಕುಗ್ಗಿಸುತ್ತೆ. ಸೊ ಇಲ್ಲಿ ಹಸುಗಳು ಈ ಸಗಣಿ ಇದನ್ನೆಲ್ಲ ಕೊಡ್ತಾ ಇತ್ತು, ಅದನ್ನ ಕೃಷಿನಲ್ಲಿ ಗೊಬ್ಬರ ಆಗಿ ಬಳಸ್ಬೋದಿತ್ತು. ಮತ್ತು ನಾವು ಅದನ್ನ ಉಳುಮೆ ಮಾಡೋದಕ್ಕೆ ನಮಗೇನು ಟ್ರ್ಯಾಕ್ಟರ್ಸ್ ಬೇಕಿರಲಿಲ್ಲ, ಜಸ್ಟ್ ಎತ್ತುಗಳು ಇರ್ತಿತ್ತು. ಎತ್ತುಗಳಿಂದ ಹೊಲನೆಲ್ಲನೂ ಉಳುಮೆ ಮಾಡ್ಬೋದಿತ್ತು. ಸೊ ಇದರಿಂದ ವಾಯು ಮಾಲಿನ್ಯ ಕೂಡ ಆಗ್ತಾ ಇರಲಿಲ್ಲ. ಸೊ ಇವಾಗ ನಾವೇನಾದರೂ ಟ್ರ್ಯಾಕ್ಟರ್ಸ್ ತಂದರೆ ಅದಕ್ಕೆ ಡೀಸೆಲ್ ಹಾಕಬೇಕು. ಆ ಡೀಸೆಲಿಂದ ಅದು ಟ್ರ್ಯಾಕ್ಟರ್ಸ್ ಓಡಿದಾಗ ಅದು ವಾಯು ಮಾಲಿನ್ಯ ಆಗುತ್ತೆ. ಸೊ ಈ ಡೀಸೆಲ್ ಹಾಕಬೇಕು ಅಂದರೆ ನಾವು ಬೇರೆ ದೇಶಗಳಿಗೆ ಡಿಪೆಂಡ್ ಆಗಬೇಕು. ಸೊ ಇವಾಗ ಇತ್ತೀಚೆಗೆ ನಮ್ಮ ಗೌರ್ಮೆಂಟ್ ಎಲ್ಲ ಹೇಳ್ತೀವಿ ಆತ್ಮನಿರ್ಭರ್. ಸೊ ನಾವು ನಮ್ಮ ದೇಶದಲ್ಲಿ ಅದರಿಂದನೇ ನಾವು ಡಿಪೆಂಡ್ ಆಗಿರಬೇಕು, ಬೇರೆ ದೇಶಗಳಿಗೆಲ್ಲ ಡಿಪೆಂಡ್ ಆಗಬಾರ್ದು ಅಂತಂದ್ಬಿಟ್ಟು. ಆ್ಯಕ್ಚುಲಿ ನಿಜವಾಗ್ಲೂ ನಿರ್ಭರ್ ಅಂತಂದರೆ ನಾವು ಹಸುಗಳಿಗೆ ರಕ್ಷಣೆ ಕೊಡುವಂಥದ್ದು. ಹಸುಗಳ ರಕ್ಷಣೆ ಕೊಡೋದ್ರಿಂದ ನಾವು ಬೇರೆ ಯಾವ ದೇಶಗಳಿಗೂ ಡಿಪೆಂಡ್ ಆಗೋದು ಬೇಕಿಲ್ಲ. ಸೊ ಹಸುಗಳು ತುಂಬ ಯಥೇಚ್ಛವಾಗಿ ಸಗಣಿ ಕೊಡ್ತವೆ, ಅದರಿಂದ ಗೊಬ್ಬರ ನಾವು ಯೂಸ್ ಮಾಡ್ಕೊಂಡು ನಾವು ಕೃಷಿಯಲ್ಲಿ ಉತ್ಪನ್ನಗಳನ್ನ ಬೆಳಿಬೋದು. ಸೊ ಟ್ರ್ಯಾಕ್ಟರ್ಸ್ ಇದೆಲ್ಲ ಏನು ಬೇಕಿರೋದಿಲ್ಲ, ನಾವು ಎತ್ತುಗಳಿಂದ ಉಳುಮೆ ಮಾಡೋವಂಥದ್ದು. ಮತ್ತು ಟ್ರ್ಯಾಕ್ಟರ್ಸ್ ಆಫ್ಟರ್ ಸಮ್ ಇಯರ್ಸ್ ಇಟ್ ವಿಲ್ ಬಿಕಮ್ ಓಲ್ಡ್, ಐದರ್ ವಿ ಹ್ಯಾವ್ ಟು ಡೆಸ್ಟ್ರಾಯ್, ಅಥವಾ ಏನಾದರೂ ಕೆಟ್ಟೋದ್ರೆ ಅದನ್ನ ಮೆಕ್ಯಾನಿಕ್ಸ್ ಕರ್ಕೊಂಡ್ಬಂದು ಎಲ್ಲ ರಿಪೇರಿ ಮಾಡಿಸ್ಬೇಕು, ಅದಕ್ಕೆಲ್ಲ ಎಕ್ಸ್ಪೆಂಡಿಚರ್ ಇರುತ್ತೆ. ಆದರೆ ಹಸುಗಳು ಆ ಥರ ಅಲ್ಲ. ಇವಾಗ ಹಸುಗಳು ವಯಸ್ಸಾದ ಮೇಲೆ ಮತ್ತು ಕರುಗಳಿಗೆಲ್ಲನೂ ಜನ್ಮ ಕೊಡ್ತವೆ, ಮತ್ತು ಇನ್ನೊಂದು ಕರುಗಳು ಹುಡ್ತಾ ಇರ್ತವೆ. ಸೊ ಅದಕ್ಕೇನು ನಾವೇನು ಮತ್ತೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಏನು ಬೇಕಿಲ್ಲ. ಸೊ ಇಲ್ಲಿ ತುಂಬ ಕಡಿಮೆ ವೆಚ್ಚದಲ್ಲಿ ಸೊ ನಾವು ಕೃಷಿನ ಮಾಡ್ಬೋದು. ಸೊ ಈ ಕೃಷಿಯಲ್ಲಿ ಜಸ್ಟ್ ಜನರು ಎಷ್ಟು ದಿನ ವರ್ಕ್ ಮಾಡ್ತಾರೆ? ಮ್ಯಾಕ್ಸಿಮಮ್ 3-4 ಮಂತ್ಸ್, ಅದು 3 ತಿಂಗಳು 4 ತಿಂಗಳು ಮಳೆಗಾಲದಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಉಳಿದ 8 ತಿಂಗಳು ಅವರು ಫ್ರೀ ಇರ್ತಾರೆ. ಆ ಫ್ರೀ ಟೈಮ್ನಲ್ಲಿ ಅವರು ಭಾಗವತ ಓದ್ಬೋದು, ಭಗವದ್ಗೀತಾ ಪ್ರವಚನಗಳನ್ನ ಕೇಳ್ಬೋದು, ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ಸಾಕಷ್ಟು ಸಮಯ ಇರುತ್ತೆ. ಆದರೆ ಇತ್ತೀಚಿನ ಈ ಸೋಕಾಲ್ಡ್ ಮಾಡರ್ನೈಸೇಷನಿಂದ ಏನಾಗಿದೆ ಅಂತಂದರೆ ಜನಗಳಿಗೆ ಸಮಯನೇ ಇಲ್ಲ. ಯಾರನ್ನಾದರೂ ಹರೇಕೃಷ್ಣ ಮಂತ್ರ ಜಪ ಮಾಡಿ ಅಂತ ಹೇಳಿದರೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಇವತ್ತು ರಥಯಾತ್ರೆ ಇದೆ, ಸೊ ವೈಕುಂಠ ಇಲ್ಲಿಗೆ ಬನ್ನಿ ಅಂತಂದರೆ ಸೊ ಇಲ್ಲ, ನನಗೆ ತುಂಬಾ ಕೆಲಸ ಇದೆ, ಇವತ್ತು ಭಾನುವಾರ ರಜೆ ಇದೆ, ಸೊ ವಾರ ಪೂರ್ತಿ ಕಷ್ಟಪಟ್ಟಿದ್ದೀನಿ, ರೆಸ್ಟ್ ಮಾಡೋಣ, ನನಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಸೊ ಯಾಕೆ ಈ ಥರ ಪರಿಸ್ಥಿತಿ ಬಂತು ಅಂತಂದರೆ ನಾವು ಈ ಗೋವುಗಳಿಗೆ ರಕ್ಷಣೆ ಮಾಡಲಿಲ್ಲ, ಅದಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಡೋಂಥ ಪರಿಸ್ಥಿತಿ ಬಂದಿದೆ.
ಸೊ ಈ ಗೋವು ತುಂಬಾ ಶ್ರೇಷ್ಠ, ಅದರಲ್ಲಿ ಇರೋಂಥ ಎಲ್ಲ ಉತ್ಪನ್ನಗಳು ಶ್ರೇಷ್ಠ. ಈವನ್ ಅದು ಗೋವೇನಾದ್ರು ಸತ್ತರೂ ಕೂಡ ಆ ಸತ್ತಂಥ ಹಸುವಿನ ಆ ಚರ್ಮದಿಂದ ನಮ್ಮ ಚಪ್ಪಲಿಗಳಿಗೆ ಶೂಸ್ನ ಇದನ್ನೆಲ್ಲ ಮಾಡ್ತಾರೆ, ಮತ್ತು ಬ್ಯಾಗ್ಗಳನ್ನೆಲ್ಲ ಮಾಡ್ತಾರೆ. ಸೊ ಹುಟ್ಟಿನಿಂದ ಸಾಯುವವರೆಗೆ ಆ ಗೋವು ತುಂಬಾ ಪ್ರಯೋಜನ. ಆ ಹಸುವಿನ ಗಂಜಲದಲ್ಲಿ ಗಂಗಾ ದೇವಿನೇ ಇದ್ದಾರೆ. ಸೊ ಅದಕ್ಕೆ ನಾವು ಭಗವಂತನಿಗೆ ಏನಾದರೂ ವರ್ಷಿಪ್ ಮಾಡಬೇಕಾದ್ರೆ ಈ 5 ಉತ್ಪನ್ನಗಳು, ಹಸುವಿನ 5 ಉತ್ಪನ್ನಗಳನ್ನು ಇದನ್ನ ಬಳಸ್ತೀವಿ. ಅದು ಯಾವುದ್ಯಾವುದು ಅಂತಂದರೆ ಇದನ್ನ ಪಂಚಗವ್ಯ ಅಂತ ಹೇಳ್ತಾರೆ. ಹಾಲು, ಮೊಸರು ಮತ್ತು ತುಪ್ಪ, ಗಂಜಲ ಮತ್ತು ಸಗಣಿ, ಇದು ಪಂಚಗವ್ಯ 5 ಉತ್ಪನ್ನಗಳು. ಇದರಿಂದ ಭಗವಂತನ ನೈವೇದ್ಯ ಮಾಡ್ತೀವಿ. ಆ್ಯಕ್ಚುಲಿ ನಾವೇನಾದರೂ ದೇವಸ್ಥಾನದ ಒಳಗಡೆ ಹೋಗಬೇಕು ಅಂತಂದರೆ ತುಂಬಾ ಶುಚಿ ಮೇಂಟೈನ್ ಮಾಡಬೇಕು, ಆಚಮನ ಮಾಡಬೇಕು. ಅದೆಲ್ಲರೂ ಹೋಗೋದಕ್ಕಾಗೋದಿಲ್ಲ, ಅದಕ್ಕೆ ಅರ್ಹತೆ ಬೇಕು. ಭಗವಂತ ಬಿಕಾಸ್ ಅವ್ರು ತುಂಬಾ ಪವಿತ್ರ, ಭಗವಂತನ ಎಲ್ಲರೂ ಅಷ್ಟು ಸುಲಭನಾಗಿ ಮುಟ್ಟೋದಕ್ಕಾಗೋದಿಲ್ಲ. ಆದರೆ ಇಲ್ಲಿ ನೋಡ್ಬೋದು, ಅಂಥ ಪವಿತ್ರ ಭಗವಂತನನ್ನು ಆ ಸಗಣಿಯಿಂದ ಅದನ್ನು ಅಭಿಷೇಕ ಮಾಡ್ತೇವೆ. ಆ ಗಂಜಲದಿಂದ, ಹಸುವಿನಿಂದ ಬಂದ ಗಂಜಲದಿಂದ ಅಭಿಷೇಕ ಮಾಡ್ತಾಯಿದ್ದೀವಿ. ಹಾಲು, ಮೊಸರು, ತುಪ್ಪದಿಂದ ಅಭಿಷೇಕ ಮಾಡ್ತಾಯಿದ್ದೀವಿ. ಸೊ ಅಂದರೆ ಭಗವಂತ ಎಷ್ಟು ಮಹತ್ವ ಕೊಟ್ಟಿದ್ದಾನೆ ಹಸುವಿಗೆ ಮತ್ತು ಹಸುವಿನ ಉತ್ಪನ್ನಗಳಿಗೆ. ಅದನ್ನು ತೋರಿಸೋದಕ್ಕೋಸ್ಕರ ಭಗವಂತ ಭೂಮಿನಲ್ಲಿ ಅವತಾರ ಮಾಡಿದಾಗ ಅವನು ಸ್ವತಃ ಹಸು ಕರುಗಳನ್ನ ಮೇಯಿಸ್ತಾ ಇದ್ದ. ಸೊ ಕೃಷ್ಣ ಯಾವುದು ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲಾದರೂ ವರ್ಕ್ ಮಾಡ್ತಾ ಇರಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಎದ್ದ ಮೇಲೆ ಹಸು ಕರುಗಳನ್ನ ಗೋವರ್ಧನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಆ ಎಲ್ಲನೂ ಹಸು ಕರುಗಳನ್ನ ಸಾಕ್ತಾ ಇದ್ದ, ನೋಯ್ಕೊಂತ ಇದ್ದ, ಅದನ್ನ ಮೇಯಿಸ್ತಾ ಇದ್ದ. ಸೊ ಅದಕ್ಕೆ ಮಹತ್ವ, ಅದನ್ನು ತೋರಿಸೋದಕ್ಕೋಸ್ಕರ ಅವನು ಕೃಷ್ಣ ತನ್ನ ಹೆಸರಿನಲ್ಲೇ ಅವ ಗೋವಿನ ಇಟ್ಕೊಂಡಿದ್ದಾನೆ. ಕೃಷ್ಣನ ಇನ್ನೊಂದು ಹೆಸರು ಬಂದ್ಬಿಟ್ಟು ಗೋಪಾಲ. ಗೋಪಾಲ ಮೀನ್ಸ್ ಹಸುಗಳನ್ನು ನೋಡ್ಕೊಳ್ಳೋಂಥ ಅವನು ಗೋಪಾಲ. ಮತ್ತು ಗೋವಿಂದ, ಹಸುಗಳಿಗೆ ಸಂತೋಷವನ್ನು ಕೊಡೋಂಥವನು ಗೋವಿಂದ. ಮತ್ತು ಅವನ ಧಾಮನು ಕೂಡ ಅವನು ಗೋವಿನ ಹೆಸರಿನಲ್ಲಿ ಇಟ್ಕೊಂಡಿದ್ದಾನೆ. ಗೋಕುಲ, ಗೋಲೋಕ. ಮತ್ತು ಅವನು ಹಸುಗಳನ್ನ ಕರ್ಕೊಂಡು ಹೋಗ್ತಾನಲ್ಲ, ಮೇಯಿಸೋದಂಥ ಜಾಗದು ಕೂಡ ಗೋವರ್ಧನ. ಸೊ ಎಲ್ಲ ಕಡೆ ಗೋ 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 ಗೋ. ಸೊ ಕೃಷ್ಣ ಎಷ್ಟು ಆ ಹಸುಗಳನ್ನ ಪ್ರೀತಿಯಿಂದ ತೋರಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ತನ್ನ ಭಕ್ತರು ಕೂಡ ಆ ಹಸುವಿನ ನೋಡ್ಕೊಂಡಂತ ಅವ್ರನ್ನ ಗೋಪಾಲ, ಗೋಪಿ, ಗೋಪ ಅಂತ ಹೇಳ್ತಾರೆ. ಸೊ ಈ ರೀತಿ ಭಗವಂತ ಈ ಎಲ್ಲ ಪ್ರದೇಶದಲ್ಲಿ ಗೋವಿಗೆ ತುಂಬಾ ಮಹತ್ವ ಕೊಟ್ಟಿದ್ದಾನೆ. ಈ ಭೌತಿಕ ಪ್ರಪಂಚದಲ್ಲಿ ಅಷ್ಟೇ ಅಲ್ಲ, ತನ್ನ ಆಧ್ಯಾತ್ಮಿಕ ಪ್ರಪಂಚದಲ್ಲೂ ಕೂಡ ಕೃಷ್ಣ ಗೋವಿಗೆ ತುಂಬಾ ಮಹತ್ವ ಕೊಟ್ಟಿದ್ದಾನೆ. ಬ್ರಹ್ಮರು ಆ ಗೋಲೋಕ ವೃಂದಾವನದ ಆ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಅವರಿಗೆ ಆ ದಿವ್ಯ ದೃಷ್ಟಿಯಿಂದ ಕೃಷ್ಣ ಆ ಗೋಲೋಕ ವೃಂದಾವನದ ನೋಡೋದಕ್ಕೆ ಅನುಗ್ರಹ ಮಾಡ್ತಾನೆ. ಆ ನೋಡಿದ ಮೇಲೆ ಬ್ರಹ್ಮರು ಬ್ರಹ್ಮ ಸಂಹಿತ ಅಂತ ಅದನ್ನ ರಚನೆ ಮಾಡ್ತಾರೆ. ಆ ಕೃಷ್ಣನಿಗೆ ಗ್ಲೋರಿಫಿಕೇಷನ್ಗೋಸ್ಕರ ಪ್ರೇಯರ್ನ ಆಫರ್ ಮಾಡ್ತಾರೆ. ಸೊ ಆ ಪ್ರೇಯರ್ನಲ್ಲಿ ಹೇಳ್ತಾರೆ, ಬ್ರಹ್ಮ ಚಿಂತಾಮಣಿ ಪ್ರಕರ ಸದ್ಮಶು ಕಲ್ಪವೃಕ್ಷ ಲಕ್ಷಾವೃತೇಷು ಸುರಭೀರದ್ವಿಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಈ ಶ್ಲೋಕದಲ್ಲಿ ಬ್ರಹ್ಮ ಹೇಳ್ತಾರೆ,
ಆಧ್ಯಾತ್ಮಿಕ ಪ್ರಪಂಚ ಯಾವ ರೀತಿ ಇದೆ ಅಂತಂದ್ಬಿಟ್ಟು, ಆ ಗೋಲೋಕ ವೃಂದಾವನ ಯಾವ ರೀತಿ ಇದೆ. ಸೊ ಅಲ್ಲಿ ಇರೋಂಥ ಗೋಲೋಕ ವೃಂದಾವನ ಇದು ನಮ್ಮ ಥರ ಇಲ್ಲಿ ಕಲ್ಲು ಮಣ್ಣುಗಳು ಅಥವಾ ಕಾಂಕ್ರೀಟ್ಸ್ ಇದರಿಂದ ಕಟ್ಟಿರೋಂಥದ್ದಲ್ಲ. ಅಲ್ಲಿನ ಬಿಲ್ಡಿಂಗ್ ಕಟ್ಟಡಗಳು ಯಾವ ಥರ ಇದೆ ಅಂತಂದರೆ ಚಿಂತಾಮಣಿ ಕಲ್ಲುಗಳಿಂದ ಕಟ್ಟಿದ್ದಾರೆ. ಆ ಚಿಂತಾಮಣಿ ಮಹತ್ವ ಏನು ಅಂತಂದರೆ, ಆ ಚಿಂತಾಮಣಿ ಕಲ್ಲನ್ನು ಯಾವುದೇ ಒಂದು ಮೆಟಲ್ಗೆ ಅದನ್ನ ಟಚ್ ಮಾಡಿದರೆ ಅದು ಬಂಗಾರ ಆಗಿಬಿಡುತ್ತೆ. ನೀವು ಕಬ್ಬಿಣಕ್ಕೆ ಏನಾದರೂ ಟಚ್ ಮಾಡಿದರೆ ಅದು ಕಬ್ಬಿಣ ಬಂಗಾರ ಆಗಿಬಿಡುತ್ತೆ. ಅಷ್ಟು ಮಹತ್ವವಾದದ್ದು ಚಿಂತಾಮಣಿ. ಸೊ ಅಲ್ಲಿನ ಕಟ್ಟಡಗಳು ಈ ಚಿಂತಾಮಣಿ ಕಲ್ಲುಗಳಿಂದ ಕಟ್ಟಿರೋಂಥದ್ದು. ಚಿಂತಾಮಣಿ ಪ್ರಖರ ಸದ್ಮಶು ಕಲ್ಪವೃಕ್ಷ. ಅಲ್ಲಿನ ಮರಗಿಡಗಳು ಸಾಮಾನ್ಯ ಮರಗಿಡಗಳಲ್ಲ, ಅಲ್ಲಿ ಕಲ್ಪವೃಕ್ಷ ಮರಗಳಿಗಿದ್ದಾವೆ. ನಿಮ್ಗೆ ಏನೇ ಹೋಗ್ಬಿಟ್ಟು ಕೇಳಿ ಆ ಮರಗಳು ಕೊಡುತ್ತೆ. ನೀವು ಏನಾದರೂ ಮಾವಿನ ಹಣ್ಣು ಬೇಕು ಅಂತಂದರೆ ಹಲಸಿನ ಮರಕ್ಕೆ ಹೋಗ್ಬಿಟ್ಟು ಕೇಳಿದರೆ ಕೊಡೋದಿಲ್ಲ, ಅಥವಾ ನಿಮ್ಗೇನಾದರೂ ಹಲಸಿನ ಹಣ್ಣು ಬೇಕು ಅಂತಂದರೆ ಒಂದು ಬೇವಿನ ಮರಕ್ಕೆ ಹೋದರೆ ಕೇಳಿದ್ರೆ ಕೊಡೋದಿಲ್ಲ. ಸೊ ಇಲ್ಲಿನ ಗಿಡ ಮರಗಳಿಗೂ ಲಿಮಿಟೇಷನ್ಸ್ ಇದೆ. ಅದು ಹಣ್ಣುಗಳನ್ನ ಕೊಡ್ಬೋದು, ಅದು ತನ್ನ ಒಂದೊಂದು ಸಮಯಕ್ಕೆ ಮಾತ್ರ, ಥ್ರೂ ಔಟ್ ದಿ ಇಯರು ಅದು ಕೊಡೋದಿಲ್ಲ. ಅದು ಆ ಸೀಸನ್ಸ್ನಲ್ಲಿ ಅದು ಫ್ರೂಟ್ಸ್ ಕೊಡುತ್ತೆ. ಬಟ್ ಅಲ್ಲಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಆ ಥರ ಅಲ್ಲ. ಅಲ್ಲಿ ಯಾವ ರೀತಿ ಗಿಡ ಮರಗಳಿದ್ದಾವೆ ಅಂತಂದರೆ ಅಲ್ಲಿ ಕಲ್ಪವೃಕ್ಷ ಗಿಡ ಮರಗಳಿದ್ದಾವೆ. ನೀವು ಏನೇ ಹೋಗ್ಬಿಟ್ಟು ಕೇಳಿ ಆ ಗಿಡ ಮರಗಳಿಗೆ, ಅದು ನಿಮ್ಮ ಆಸೆಗಳನ್ನ ಪೂರೈಸುತ್ತೆ. ಅಂಥ ಪ್ರದೇಶದಲ್ಲಿ ಕೃಷ್ಣ ಏನು ಮಾಡ್ತಾ ಇದ್ದಾನೆ? ಸುರಭೀರಭಿಪಾಲಯಂತಂ. ಸೊ ಕೃಷ್ಣ ಅಂಥ ಜಾಗದಲ್ಲಿ ಈ ಸುರಭಿ ಹಸುಗಳನ್ನ ನೋಡ್ಕೊತಾ ಇದ್ದಾನೆ. ಅಂಥ ಕೃಷ್ಣನನ್ನು ಸಹಸ್ರಾರು ಲಕ್ಷ್ಮಿಗಳು ಸೇವೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾಂ, ಸಂಭ್ರಮದಿಂದ ಸೇವೆ ಮಾಡ್ತಾ ಇದ್ದಾರೆ. ಅಂಥ ಗೋವಿಂದನನ್ನು ನಾನು ಪೂಜೆ ಮಾಡ್ತೀನಿ ಅಂತಂದ್ಬಿಟ್ಟು ಬ್ರಹ್ಮ ಹೇಳ್ತಾರೆ. ಗೋವಿಂದ ಆದಿಪುರುಷಂ ತಮಹಂ ಭಜಾಮಿ. ಸೊ ಇದು ಗೋವುಗಳಿಗೆ ತುಂಬಾ ಮಹತ್ವ ಶ್ರೀಕೃಷ್ಣ ಕೊಟ್ಟಿದ್ದಾನೆ. ಮತ್ತು ಎರಡನೇ ವ್ಯಕ್ತಿ ಸೊ ಯಾರು ಅಂತಂದರೆ ಬ್ರಾಹ್ಮಣರು. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಈ ಭಾವಾರ್ಥದಲ್ಲಿ ಹೇಳ್ತಾರೆ, ಅತ್ಯಂತ ಮುಖ್ಯ ಪ್ರಾಣಿಯಾದ ಗೋವಿಗಾಗಲಿ ಅತ್ಯಂತ ಮುಖ್ಯ ವ್ಯಕ್ತಿಯಾದ ಬ್ರಾಹ್ಮಣಿಗಾಗಲಿ ಆಗುವ ಅಪಮಾನವನ್ನು ರಾಜ ತಾಳಲಾರನು. ಮಾನವ ನಾಗರಿಕತೆ ಎಂದರೆ ಬ್ರಾಹ್ಮಣ ಸಂಸ್ಕೃತಿಯ ಉದ್ದೇಶವನ್ನು ಉನ್ನತಗೊಳಿಸುವುದು ಎಂದರ್ಥ. ಅದಕ್ಕೆ ಹಸುವಿನ ರಕ್ಷಣೆ ಅತ್ಯಗತ್ಯ. ಹಸುವಿನ ಹಾಲಿನಲ್ಲಿ ಒಂದು ರೀತಿಯ ಪವಾಡ ಇದೆ. ಉನ್ನತ ಸಾಧನೆಗಾಗಿ ಮಾನವ ಶರೀರವನ್ನು ಪೋಷಿಸಲು ಬೇಕಾದ ಎಲ್ಲ ಪೌಷ್ಟಿಕಾಂಶಗಳು ಅದರಲ್ಲಿವೆ. ಮನುಷ್ಯ ಸಾತ್ವಿಕ ಗುಣಗಳನ್ನು ಬೆಳೆಸಿಕೊಳ್ಳುವ ಶಿಕ್ಷಣ ಪಡೆದಾಗ ಮಾತ್ರ ಬ್ರಾಹ್ಮಣ ಸಂಸ್ಕೃತಿ ಉನ್ನತ ಹೊಂದಬಹುದು. ಸೊ ನಾವೇನಾದರೂ ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂತಂದರೆ ಈ ಎರಡು ವ್ಯಕ್ತಿಗಳು ತುಂಬಾ ಮುಖ್ಯ. ಮೊದಲನೇದು ಬಂದ್ಬಿಟ್ಟು ಹಸು, ಎರಡನೇದು ಬಂದ್ಬಿಟ್ಟು ಬ್ರಾಹ್ಮಣರು. ಸೊ ಬ್ರಾಹ್ಮಣರು ಏನಕ್ಕೆ ಮುಖ್ಯ ಅಂತಂದರೆ, ಆ್ಯಕ್ಚುಲಿ ಬ್ರಾಹ್ಮಣರು ಇಡೀ ರೆಸ್ಟ್ ಆಫ್ ದಿ ಪಾಪ್ಯುಲೇಷನ್ ಏನಿದೆ ಎಲ್ಲ ಸಮಾಜನ ಅವ್ರನ್ನ ಗೈಡ್ ಮಾಡ್ತಾರೆ. ಅವ್ರು ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ತಮ್ಮ ಜೀವನದ ಅತ್ಯುನ್ನತ ಗುರಿ ಅನ್ನು ಸಾಧನೆ ಮಾಡ್ಬೋದು ಅಂತಂದ್ಬಿಟ್ಟು ಈ ಬ್ರಾಹ್ಮಣರು ಎಲ್ಲ ಅದರ್ ಕ್ಲಾಸಸ್ ಆಫ್ ಪೀಪಲ್ಗೆ ಗೈಡ್ ಮಾಡ್ತಾರೆ. ಸ್ಪೆಷಲಿ ಕ್ಷತ್ರಿಯರಿಗೆ ಅವರು ಗೈಡ್ ಮಾಡ್ತಾರೆ. ಸೊ ಇಂದಿನ ಕಾಲದಲ್ಲಿ ನೋಡ್ಬೋದು ನಾವೆಲ್ಲನೂ ಬ್ರಾಹ್ಮಣರು ಈ ನಮ್ಮ ಸಮಾಜದಲ್ಲಿ ಯಾವ ರೀತಿ ಮುಖ್ಯ ಪಾತ್ರವನ್ನು ವಹಿಸಿದ್ರು ಅಂತಂದ್ಬಿಟ್ಟು. ಸಮಾಜದಲ್ಲಿ ನಮಗೆ ಶಿಕ್ಷಣ ತುಂಬಾ ಮುಖ್ಯ. ಆ ಶಿಕ್ಷಣ ಫ್ರೀಯಾಗಿ ಕೊಡ್ತಾಯಿದ್ರು ಬ್ರಾಹ್ಮಣರು. ಯಾವುದೇ ರೀತಿ ಫೀಸ್ ಅದು ಚಾರ್ಜ್ ಮಾಡ್ತಾ ಇರಲಿಲ್ಲ. ನಮ್ಗೆ ಇತ್ತೀಚೆಗೆ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಂಡಿಚರ್ ಅಂತಂದರೆ ಈ ಸ್ಕೂಲ್ಗಳಿಗೆ ಫೀಸ್ ಕಟ್ಟೋದು.
ಸೊ ನಮಗೇನಾದರೂ ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತಂದರೆ ತುಂಬ ಸುಲಭನಾಗಿ ಸಿಗೋದಿಲ್ಲ, ತುಂಬಾ ಹಣನ ನಾವು ಸ್ಪೆಂಡ್ ಮಾಡಬೇಕು. ಆದರೆ ಅಂಥ ಶಿಕ್ಷಣನ ಈ ಬ್ರಾಹ್ಮಣರು ಫ್ರೀಯಾಗಿ ಕೊಡ್ತಾಯಿದ್ರು. ಯಾವುದೇ ರೀತಿ ಫೀಸ್ನ ಅವ್ರು ಚಾರ್ಜ್ ಮಾಡ್ತಾ ಇರಲಿಲ್ಲ. ಅವರೇ ಏನಾದರೂ ಗುರುದಕ್ಷಿಣೆ ಥರ ಕೊಟ್ಟರೆ ಅದನ್ನ ಸ್ವೀಕಾರ ಮಾಡ್ತಾಯಿದ್ರು. ಅದರ್ವೈಸ್ ಅವ್ರ ಹತ್ರ ಏನಿದೆಯೋ ಅದನ್ನು ತನ್ನ ಶಿಷ್ಯಂದಿರಿಗೂ ಕೊಟ್ಬಿಟ್ಟು ಅದರಿಂದನೇ ಅವ್ರಿಗೆಲ್ಲನೂ ಒಳ್ಳೆಯ ಶಿಕ್ಷಣ ಕೊಡ್ತಾಯಿದ್ರು. ಭೌತಿಕ ಶಿಕ್ಷಣದ ಜೊತೆಯಲ್ಲಿ ಆಧ್ಯಾತ್ಮಿಕ ಆತ್ಮ ಶಿಕ್ಷಣದ ಕೂಡ ಅವರು ಕೊಡ್ತಾಯಿದ್ರು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಬ್ರಾಹ್ಮಣರು ಈ ವೈದ್ಯರಾಗಿ ಕೆಲಸ ಮಾಡ್ತಾಯಿದ್ರು. ಇವಾಗ ನಾವೇನಾದರೂ ಕಾಯಿಲೆ ಬಂತು ಅಂದರೆ ಹಾಸ್ಪಿಟಲ್ಗೆ ಹೋಗ್ತೀವಿ. ಸೊ ಇತ್ತೀಚೆಗೆ ಇದೊಂದು ತುಂಬಾ ಬಿಸ್ನೆಸ್ ಆಗಿಬಿಟ್ಟಿದೆ ಹಾಸ್ಪಿಟಲ್ಗಳು ಬಂದ್ಬಿಟ್ಟು. ಸುಮ್ಮನೆ ಏನಾದರೂ ಒಂದೊಂದು ನೆಪ ಹೇಳ್ಬಿಟ್ಟು ಯಾವುದ್ಯಾವುದೋ ಎಲ್ಲನೂ ಟೆಸ್ಟ್ ಮಾಡೋದಕ್ಕೆಲ್ಲ ಹೇಳ್ತಾರೆ. ಸೊ ಬಿಕಾಸ್ ದೇ ವಾಂಟ್ ಟು ಮೇಕ್ ಮನಿ, ದೇ ಹ್ಯಾವ್ ಇನ್ವೆಸ್ಟೆಡ್ ಸೋ ಮಚ್ ಮನಿ ಕನ್ಸ್ಟ್ರಕ್ಟಿಂಗ್ ಬಿಗ್ ಬಿಲ್ಡಿಂಗ್ಸ್. ಸೊ ದೇ ಹ್ಯಾವ್ ಅಪಾಯಿಂಟೆಡ್ ಡಾಕ್ಟರ್ಸ್, ದೇ ಹ್ಯಾವ್ ಟು ಪೇ ಎವ್ರಿ ಮಂತ್. ಅದಕ್ಕೆ ಅವ್ರಿಗೆ ಹಣ ಬೇಕು. ಹಣ ಎಲ್ಲಿಂದ ಬರುತ್ತೆ? ಪೇಷಂಟ್ಗಳಿಂದ ತಗೊಳ್ಳೋದು. ಆದರೆ ಇಷ್ಟು ದುಬಾರಿಯಾದಂಥ ಈ ಆರೋಗ್ಯಕ್ಕೆ ನಾವೇನು ಖರ್ಚು ಮಾಡಬೇಕು, ಇದು ಬ್ರಾಹ್ಮಣರು ತುಂಬ ಫ್ರೀಯಾಗಿ ಕೊಡ್ತಾಯಿದ್ರು. ಆಯುರ್ವೇದ ಎಲ್ಲನೂ ತುಂಬ ಇದು ಏನು ಸೈಡ್ ಎಫೆಕ್ಟ್ಸ್ ಇಲ್ದಂಗೆ ಒಳ್ಳೆ ಮೆಡಿಸನ್ಸು, ಅದು ಫ್ರೀ ಆಫ್ ಕಾಸ್ಟ್ ಕನ್ಸಲ್ಟೇಷನ್ ಬ್ರಾಹ್ಮಣರು ಕೊಡ್ತಾಯಿದ್ರು. ಮತ್ತು ಜ್ಯೋತಿಷ್ಶಾಸ್ತ್ರ, ಈ ರೀತಿ ತುಂಬಾ ಹಲವಾರು ರೂಪದಲ್ಲಿ ಈ ಬ್ರಾಹ್ಮಣರು ಸಮಾಜಕ್ಕೆ ಸೇವೆ ಮಾಡ್ತಾಯಿದ್ರು. ಅದ್ರ ಜೊತೆಯಲ್ಲೇ ಕೂಡ ಅವರು ನಮ್ಮ ಜೀವನದ ಗುರಿ ಏನು ಅಂತಂದ್ಬಿಟ್ಟು ಅದನ್ನ ನಮಗೆ ಹೇಳ್ತಾಯಿದ್ರು. ಸೊ ನಾವು ಈ ವರ್ಣಾಶ್ರಮ ಧರ್ಮನ ಭಗವಂತನೇ ಸೃಷ್ಟಿ ಮಾಡಿದ್ದಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದೆಲ್ಲ ಏನಕ್ಕೆ ಯಾವ ರೀತಿ ಸೃಷ್ಟಿ ಮಾಡಿದೆ ಅಂತಂದರೆ, ಈ ನಾವು ಕ್ರಮೇಣ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು. ಎಲ್ಲ ಜನರುಗಳು ಕೂಡ ಯಾವುದೇ ವರ್ಗದಲ್ಲಿದ್ದರೂ ಕೂಡ ಅವರು ಮುಂದುವರಿಯೋದಕ್ಕೋಸ್ಕರ ಈ ಭಗವಂತ ಈ ಸಮಾಜನ 4 ವರ್ಣ ಮತ್ತು ಆಶ್ರಮಗಳಿಗಾಗಿ ವಿಭಾಗಗಳನ್ನಾಗಿ ಮಾಡ್ತಾರೆ. ಸೊ ಇದನ್ನು ನಮ್ಮ ಋಗ್ವೇದದಲ್ಲಿ ಸೊ ಈ ಸೃಷ್ಟಿ ಯಾವ ರೀತಿ ಆಯಿತು ಅಂತಂದ್ಬಿಟ್ಟು ಡಿಸ್ಕ್ರೈಬ್ ಮಾಡೋ ಸಮಯದಲ್ಲಿ ಒಂದು ಸ್ಟೇಟ್ಮೆಂಟು ಇದೆ. ಅದೇನಂದರೆ, ಸಮಾಜದಲ್ಲಿ 4 ವರ್ಗಗಳು ಯಾವ ರೀತಿ ಸೃಷ್ಟಿ ಆಯಿತು ಸೊ ಅಂತಂದ್ಬಿಟ್ಟು ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಇದು ಪುರುಷ ಸೂಕ್ತದಲ್ಲಿ ಬರುತ್ತೆ. ಯತ್ ಪುರುಷಂ ವ್ಯದದುಹು ಕತಿದಾ ವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹು ಕಾವೂರು ಪಾದ ಉಚ್ಛೇತೆ ಬ್ರಾಹ್ಮಣೋಸ್ಯ ಮುಖಮಾಸಿ ಬಾಹುರಾಜನ್ಯಕೃತಃ ಊರು ತದಸ್ಯ ಯದ್ವೈಶ್ಯಃ ಪದ್ಯಾಂ ಶೂದ್ರೋ ಹಜಾಯತ. ಸೊ ಈ ಪುರುಷ ಸೂಕ್ತದಲ್ಲಿ ಹೇಳಿದೆ ಈ 4 ವರ್ಣಗಳು ಯಾವ ರೀತಿ ಸೃಷ್ಟಿಯಾಯಿತು ಅಂತಂದ್ಬಿಟ್ಟು. ಭಗವಂತನ ಮುಖದಿಂದ ಬ್ರಾಹ್ಮಣರು ಸೃಷ್ಟಿಯಾದರು. ಬ್ರಾಹ್ಮಣೋ ಮುಖಮಾಸೀತ್. ಮತ್ತು ಕ್ಷತ್ರಿಯರು, ರಾಜರು ಅವರ ಬಾಹುಗಳಿಂದ, ಈ ಭಗವಂತನ ಬಾಹುಗಳಿಂದ ಸೃಷ್ಟಿಯಾದರು. ಬಾಹುರಾಜನ್ಯಕೃತನ್. ಈ ವೈಶ್ಯರು ಈ ಹೊಟ್ಟೆ ಅಥವಾ ತೊಡೆ ಈ ಭಾಗದಿಂದ ಸೃಷ್ಟಿಯಾದರು. ಊರು ತದಸ್ಯ ವೈಶ್ಯಃ. ದೆನ್ ಈ ಪಾದಗಳು ಅಥವಾ ಕಾಲು ಇದರಿಂದ ಶೂದ್ರರು ಸೃಷ್ಟಿಯಾದರು. ಪದ್ಯಾಂ ಶೂದ್ರೋ ಅಜಾಯತ. ಸೊ ಈ ರೀತಿ ಎಲ್ಲರೂ ಕೂಡ ಭಗವಂತನಿಂದನೇ ಬಂದಿರೋದು. ಸೊ ಇದರಲ್ಲಿ ದೇಹದಲ್ಲಿ ಎಲ್ಲ ಭಾಗಗಳು ಮುಖ್ಯ ಆದರೂ ಕೂಡ ನಮ್ಮ ಮೆದುಳು ಅಥವಾ ಈ ತಲೆ ಭಾಗ ತುಂಬಾ ಮುಖ್ಯ. ಸೊ ಯಾರಾದರೂ ಈ ಮೆದುಳು ಕೆಟ್ಟೋಗಿದ್ರೆ, ಹುಚ್ಚರಾದರೆ ಅವರು ಜೀವನ ಮಾಡೋದಕ್ಕಾಗುತ್ತಾ? ಅವರು ಏನು
ಕಾರ್ಯ ಮಾಡ್ತಾರೆ ಅನ್ನೋದು ಅದಕ್ಕೆ ಮೀನಿಂಗ್ ಇರೋದಿಲ್ಲ, ಅದಕ್ಕೆ ಅರ್ಥ ಇರೋದಿಲ್ಲ. ಅವ್ರು ಮಾತಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಏನಂದರೆ ಅದಕ್ಕೆ ತಲೆ ಸರಿ ಇಲ್ಲ. ಸೊ ಅದೇ ರೀತಿ ನಮ್ಮ ಸಮಾಜದಲ್ಲಿ ಸಮಾಜ ಸುರಕ್ಷಿತವಾಗಿರಬೇಕು ಅಂತಂದರೆ ಈ ತಲೆ ಅಥವಾ ಮೆದುಳು ತುಂಬಾ ಮುಖ್ಯ. ಈ ಸಮಾಜದಲ್ಲಿ ಈ ಬ್ರಾಹ್ಮಣರನ್ನು ಈ ಮುಖ ಅಥವಾ ತಲೆ ಭಾಗಕ್ಕೆ ಹೋಲಿಸಿದ್ದಾರೆ. ಬ್ರಾಹ್ಮಣೋಸ್ಯ ಮುಖಮಾಸೀತ್. ಇದನ್ನು ಋಷಭದೇವ ತನ್ನ ಮಕ್ಕಳುಗಳಿಗೆ ಉಪದೇಶ ಮಾಡ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ, ಭರತ ಮಹಾರಾಜ ಅವನು ದೊಡ್ಡ ಶ್ರೇಷ್ಠ ಪುತ್ರ ಅಂತ, ಅವನನ್ನು ನೀವು ಎಲ್ಲರೂ ಸೇವೆ ಮಾಡಿ ಅಂತ ಹೇಳ್ತಾರೆ. ಮತ್ತು ಭರತ ಮಹಾರಾಜ ಅವರು ಬ್ರಾಹ್ಮಣರಿಂದ ಗೈಡೆನ್ಸ್ ಎಲ್ಲ ಪಡ್ಕೊಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಆ ಸಮಯದಲ್ಲಿ ಈ ಋಷಭದೇವ ಹೇಳ್ತಾರೆ ಬ್ರಾಹ್ಮಣರ ಸ್ಥಾನ ಏನು ಅಂತಂದ್ಬಿಟ್ಟು. ಇದು ಶ್ರೀಮದ್ ಭಾಗವತದ 5ನೇ ಸ್ಕಂದದಲ್ಲಿ ಹೇಳಿದೆ. ವ್ಯಕ್ತವಾದ 2 ಶಕ್ತಿಗಳಲ್ಲಿ ಅಂದರೆ ಚೇತನ ಮತ್ತು ಜಡ ಪದಾರ್ಥ, ಇದ್ರುಗಳಲ್ಲಿ ಚೇತನವುಳ್ಳ ಜೀವಿಗಳು ತುಂಬಾ ಶ್ರೇಷ್ಠ. ಈ ಜಡ ಪದಾರ್ಥಗಳಿಗಿಂತ ಇದು ತುಂಬ ಉತ್ತಮವಾಗಿದ್ದಾವೆ. ಈ ಚಲಿಸದ ಈ ಸಸ್ಯ ಮತ್ತು ಶಾಖಗಳಿಂದ ಚಲಿಸುವ ಜಂತುಗಳು ಮತ್ತು ಸರ್ಪಗಳು ಉತ್ತಮ ಅಂತಂದ್ಬಿಟ್ಟು ಇಲ್ಲಿ ಋಷಭದೇವ ಹೇಳ್ತಾ ಇದ್ದಾರೆ. ಈ ಜಂತು ಮತ್ತು ಸರ್ಪಗಳಿಗಿಂತ ಬುದ್ಧಿ ಬೆಳವಣಿಗೆಯುಳ್ಳ ಪ್ರಾಣಿಗಳು ಉತ್ತಮ. ಈ ಪ್ರಾಣಿಗಳಿಗಿಂತ ಮಾನವರು ಉತ್ತಮರು. ಮಾನವರಿಗಿಂತ ಭೂತ ಪ್ರೇತಗಳು ಉತ್ತಮ. ಏನಕ್ಕೆ ಅಂತಂದರೆ ಅವಕ್ಕೆ ಭೌತಿಕ ದೇಹಗಳಿರೋದಿಲ್ಲ. ಭೂತಗಳಿಗೂ ಉತ್ತಮರು ಗಂಧರ್ವರು. ಗಂಧರ್ವರಿಗಿಂತ ಶ್ರೇಷ್ಠರು ಅಂತಂದರೆ ಸಿದ್ಧರು. ಸಿದ್ಧರಿಗಿಂತ ಕಿನ್ನರರು ಮತ್ತು ಕಿನ್ನರರಿಗಿಂತ ಅಸುರರು ಉತ್ತಮ. ದೇವತೆಗಳು ಅಸುರರಿಗಿಂತ ಉತ್ತಮ. ಮತ್ತು ಆ ಎಲ್ಲ ದೇವತೆಗಳಲ್ಲಿ ಸ್ವರ್ಗಾಧಿಪತಿ ಇಂದ್ರ ಉತ್ತಮ. ಇಂದ್ರನಿಗಿಂತ ಉತ್ತಮ ದಕ್ಷರಾಜನಂತಹ ಬ್ರಹ್ಮನ ಪುತ್ರರು. ಆ ಬ್ರಹ್ಮನ ಎಲ್ಲ ಪುತ್ರರಲ್ಲಿ ಶಿವನು ಉತ್ತಮ. ಅವನು ಉತ್ತಮೋತ್ತಮ. ಏನಕ್ಕೆ ಅಂತಂದರೆ ಶಿವ ಬ್ರಹ್ಮನ ಪುತ್ರನಾಗಿದ್ದರಿಂದ ಅವನು ಬ್ರಹ್ಮನೇ ಶಿವನಿಗಿಂತ ಶ್ರೇಷ್ಠ ಅಂತಂದ್ಬಿಟ್ಟು ಈ ಭಾಗದಲ್ಲಿ ಹೇಳಿದೆ. ಆದರೆ ಬ್ರಹ್ಮನು ಕೂಡ ದೇವೋತ್ತಮ ಪರಮಪುರುಷನಾದ ನನಗೆ ಅಧೀನನು ಅಂತಂದ್ಬಿಟ್ಟು ಅಲ್ಲಿ ಋಷಭದೇವ ಹೇಳ್ತಾ ಇದ್ದಾರೆ. ಈ ಬ್ರಹ್ಮ ನನ್ನ ಕಂಟ್ರೋಲ್ನಲ್ಲಿದ್ದಾರೆ. ಬ್ರಹ್ಮನೇ ಶ್ರೇಷ್ಠ, ಆದರೆ ಎಲ್ಲರಿಗಿಂತನೂ ಇಲ್ಲಿ ಬ್ರಹ್ಮ ಶ್ರೇಷ್ಠ. ಆದರೆ ಆ ಬ್ರಹ್ಮ ನನ್ನ ಅಧೀನದಲ್ಲಿರೋದ್ರಿಂದ ನಾನು ಅದಕ್ಕೆ ಶ್ರೇಷ್ಠ. ಮತ್ತು ಮುಂದುವರಿಸಿ ಋಷಭದೇವ ಹೇಳ್ತಾ ಇದ್ದಾರೆ, ನಾನು ಬ್ರಾಹ್ಮಣನ ಪರನಾದುದರಿಂದ ಬ್ರಾಹ್ಮಣರು ಸರ್ವಶ್ರೇಷ್ಠರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಹಾಗೆ ಮುಂದುವರಿಸಿ ಹೇಳ್ತಾರೆ ಋಷಭದೇವರು, ಪೂಜ್ಯ ಬ್ರಾಹ್ಮಣರೇ, ನನ್ನ ಮಟ್ಟಿಗೆ ಹೇಳುವುದಾದರೆ ಜಗತ್ತಿನಲ್ಲಿ ಯಾರೂ ಕೂಡ ಬ್ರಾಹ್ಮಣರಿಗೆ ಸಮಾನರಿಲ್ಲ ಅಥವಾ ಅವರಿಗಿಂತ ಉತ್ತಮ ಇಲ್ಲ. ಅವರಿಗೆ ಹೋಲಿಸುವಂಥ ಯಾರನ್ನೂ ನಾನು ಕಾಣುತ್ತಿಲ್ಲ. ಜನರು ವೈದಿಕ ಧರ್ಮಾನುಸಾರವಾಗಿ ಕರ್ಮಗಳನ್ನು ಆಚರಿಸಿ ನನ್ನ ಆಶ್ರಯವನ್ನು ಗ್ರಹಿಸಿದಾಗ ಅವರು ಶ್ರದ್ಧಾಪ್ರೀತಿಯಿಂದ ಬ್ರಾಹ್ಮಣರ ಮುಖೇನ ನನಗೆ ನೈವೇದ್ಯವನ್ನು ಸಮರ್ಪಿಸಿದಂತೆ ಈ ರೀತಿ ನನಗೆ ಅನ್ನವು ಅರ್ಪಿತವಾದಾಗ ನಾನು ಅದನ್ನು ಪೂರ್ಣ ತೃಪ್ತಿಯಿಂದ ಸ್ವೀಕರಿಸುತ್ತೇನೆ. ನಿಜವಾಗಿ ನಾನು ಹೋಮಾಗ್ನಿಯಲ್ಲಿ ಅರ್ಪಿತವಾದ ಅನ್ನಕ್ಕಿಂತ ಈ ರೀತಿ ಬ್ರಾಹ್ಮಣರ ಮುಖದಿಂದ ಸ್ವೀಕಾರದಂಥ ಅನ್ನದಿಂದ ನಾನು ತುಂಬಾ ಸಂತೃಪ್ತಿ ಹೊಂದ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಋಷಭದೇವ ಹೇಳ್ತಾ ಇದ್ದಾರೆ. ಸೊ ನಾವು ಭಗವಂತನ ಸಂತೃಪ್ತಿ ಮಾಡಬೇಕು ಅಂತಂದರೆ ಯಜ್ಞಗಳಲ್ಲಿ ಆಹುತಿಗಳನ್ನ ಅರ್ಪಿಸ್ತೀವಿ, ಅದನ್ನು ಭಗವಂತನಿಗೆ ತಲುಪಿಸ್ತೀವಿ. ಸೊ ಇಲ್ಲಿ ಋಷಭದೇವ ಹೇಳ್ತಾ ಇದ್ದರೆ ಆ ಯಜ್ಞಗಳಲ್ಲಿ ಅರ್ಪಿಸೋಂಥ ಆಹುತಿಗಿಂತ ನನಗೆ ಬ್ರಾಹ್ಮಣರ ಮುಖದಿಂದ ಬರೋಂಥ ಊಟ ಅದು ತುಂಬಾ, ಅದರಿಂದ ನಾನು ಜಾಸ್ತಿ ಸಂತೃಪ್ತಿ ಆಗ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನೊಂದು ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ ಸ್ವಯಂಭುವ ಮನು
ಕರ್ದಮ ಮುನಿನ ಭೇಟಿ ಮಾಡಿದಾಗ ಆ ಸಂದರ್ಭದಲ್ಲೂ ಕೂಡ ಈ ಬ್ರಾಹ್ಮಣರ ಸ್ಥಾನನ ಅವರು ಹೇಳಿದ್ದಾರೆ, ಯಾವ ರೀತಿ ಬ್ರಾಹ್ಮಣರು ತುಂಬ ಶ್ರೇಷ್ಠರು ಅಂತಂದ್ಬಿಟ್ಟು. ಸೊ ಅಲ್ಲಿ ಸ್ವಯಂಭವ ಮನು ಹೇಳ್ತಾ ಇದ್ದಾರೆ, ಮನು ಉತ್ತರಿಸಿದನು, ವೇದಮೂರ್ತಿಯಾದ ಬ್ರಹ್ಮದೇವನು ವೈದಿಕ ಜ್ಞಾನದಲ್ಲಿ ನನ್ನನ್ನು ವಿಸ್ತರಿಸಿಕೊಳ್ಳಲು ನನ್ನ ಮುಖದಿಂದ ಬ್ರಾಹ್ಮಣರಾದ ನಿಮ್ಮನ್ನು ಸೃಷ್ಟಿಸಿದನು. ನೀವು ತಪಸ್ಸು, ಜ್ಞಾನ ಮತ್ತು ಯೋಗ ಶಕ್ತಿಗಳನ್ನು ಪೂರ್ಣವಾಗಿ ಪಡೆದಿದ್ದೀರಿ. ಇಲ್ಲದೆ ಇಂದ್ರಿಯ ತೃಪ್ತಿಯನ್ನು ತ್ಯಜಿಸಿದ್ದೀರಿ. ಸೊ ಬ್ರಾಹ್ಮಣರು ಅಂತಂದರೆ ಇಲ್ಲಿ ಈ ಜಾತಿಯಿಂದ ಬಂದದ್ದು ಬ್ರಾಹ್ಮಣರ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಇಟ್ಸ್ ನಾಟ್ ಅಬೌಟ್ ಕ್ಯಾಸ್ಟ್ ಬ್ರಾಹ್ಮಣಸ್. ಸೊ ಇಟ್ ಈಸ್ ಸಂಬಡಿ ಹೂ ಹ್ಯಾಸ್ ಅಕ್ವೈರ್ಡ್ ದಟ್ ಕ್ವಾಲಿಫಿಕೇಶನ್. ಯಾರಿಗೆ ಆ ಬ್ರಾಹ್ಮಣನ ಅರ್ಹತೆ ಇರುತ್ತೆ, ಆ ಅರ್ಹತೆ ಏನು ಅಂತಂದ್ಬಿಟ್ಟು ಇಲ್ಲಿ ಮನು ಹೇಳ್ತಾ ಇದ್ದಾರೆ. ಆ ಬ್ರಾಹ್ಮಣರು ಜೀವನ ಯಾವ ರೀತಿ ಇರುತ್ತೆ ಅಂದರೆ, ಅವ್ರ ಜೀವನ ಪೂರ್ತಿ ಬಂದ್ಬಿಟ್ಟು ತಪಸ್ಸಿಂದ ಕೂಡಿರುತ್ತೆ. ಅವರು ತುಂಬ ಜ್ಞಾನಗಳನ್ನು ಪಡ್ಕೊಂಡಿರ್ತಾರೆ. ಮತ್ತು ಅದ್ರ ಜೊತೆಯಲ್ಲಿ ಯೋಗ ಶಕ್ತಿ ಕೂಡ ಇರುತ್ತೆ. ಸೊ ಅದಕ್ಕೆ ಈ ಬ್ರಾಹ್ಮಣರಿಗೆ ತುಂಬಾ ಹೈಯೆಸ್ಟ್ ಸ್ಥಾನನ ಭಗವಂತ ಕೊಟ್ಟಿದ್ದಾನೆ. ಸೊ ಇಂದು ರಥಯಾತ್ರ ನಮ್ಮ ವೈಕುಂಠ ಹಿಲ್ನಲ್ಲಿ ನಡೀತಾ ಇದೆ. ಚೈತನ್ಯ ಮಹಾಪ್ರಭುಗಳು ಈ ರಥಯಾತ್ರೆಯಲ್ಲಿ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದಾಗ ಜಗನ್ನಾಥನ ನೋಡಿದಂಗೆ ಅವರು ಈ ಪ್ರೇಯರ್ನ ಆಫರ್ ಮಾಡ್ತಾರೆ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗತ್ತಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಭಗವಂತ ಶ್ರೀಕೃಷ್ಣ ಈ ಎರಡು ವ್ಯಕ್ತಿಗಳ ರಕ್ಷಣೆ ಮಾಡೋದಕ್ಕೆ ಈ ಪ್ರಪಂಚದಲ್ಲಿ ಬರ್ತಾರೆ. ಅವರ ಹಿತಗಳನ್ನ ನೋಡೋದಕ್ಕೆ ಅವರು ಆಲ್ವೇಸ್ ಅವರು ಬಯಸ್ತಾರೆ. ಯಾವುದು ಎರಡು ವ್ಯಕ್ತಿಗಳು ಅಂತಂದರೆ ಗೋಬ್ರಾಹ್ಮಣ ಹಿತಾಯ ಚ, ಆಮೇಲಿಂದ ಜಗತ್ತಿನ ಹಿತ, ಜಗತ್ತಿತಾಯ ಕೃಷ್ಣಾಯ. ಬಿಕಾಸ್ ಏನಕ್ಕೆ ಅಂತಂದರೆ ಈ ಬ್ರಾಹ್ಮಣ ಮತ್ತು ಹಸುಗಳ ಹಿತ ನಾವೇನಾದರೂ ಕಾಪಾಡಿದರೆ ಇಡೀ ಜಗತ್ತಿನ ಹಿತ ಕೂಡ ಕಾಪಾಡ್ದಂಗೆ ಆಗ್ಬಿಡುತ್ತೆ. ಅವರು ಇಡೀ ಜಗತ್ತಿನ ಹಿತನ ನೋಡ್ಕೊಂತಾರೆ. ಗೋಬ್ರಾಹ್ಮಣ ಹಿತಾಯ ಚ ಜಗತ್ತಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಸೊ ಅಂಥ ಈ ಬ್ರಾಹ್ಮಣರಿಗೆ ಮತ್ತು ಗೋವುಗಳಿಗೆ ತುಂಬಾ ಪ್ರೀತಿ ಪೂರ್ವಕರಾದಂಥ ಈ ಗೋವಿಂದ ಇಂದು ಜಗನ್ನಾಥನ ರೂಪದಲ್ಲಿ ಎಲ್ಲರಿಗೂ ಅನುಗ್ರಹ ಮಾಡೋದಕ್ಕೋಸ್ಕರ ಅವರು ತನ್ನ ದೇವಸ್ಥಾನದ ಹೊರಗಡೆ ರಥದಲ್ಲಿ ಬರ್ತಾ ಇದ್ದಾರೆ. ನಾವೆಲ್ಲರೂ ಈ ರಥಯಾತ್ರೆಯಲ್ಲಿ ಭಾಗವಹಿಸಿ ಭಗವಂತನ ಅನುಗ್ರಹನ ಪಡ್ಕೊಳ್ಳೋಣ. ಇಲ್ಲಿಗೆ ಶ್ರೀಮದ್ ಭಾಗವತನ ಪ್ರವಚನ ಮುಕ್ತಾಯ ಮಾಡ್ತೀನಿ. ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ.